ಓದೋ ಟೈಮಲ್ಲಿ ಚೆನ್ನಾಗಿ ಓದಬೇಕು. ಓದೋ ಕಾಲೇಜ್ ಅಥವಾ ಸ್ಕೂಲ್ ಕೂಡ ಚೆನ್ನಾಗಿರಬೇಕು. ಜೊತೆಗೆ ಆ ಟೈಮಲ್ಲಿ ನಮ್ಮ ಸೆಲೆಕ್ಷನ್ ಸರಿಯಾಗಿದ್ದರೆ ನಮ್ಮ ಫ್ಯೂಚರ್ ಕೂಡ ಸರಿಯಾದ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? ಎಲ್ಲಿ ಹುಡುಕೋದು? ಕಾಲೇಜ್ ಸೆಲೆಕ್ಷನ್ ಹೇಗೆ? ಕೋರ್ಸ್ ಸೆಲೆಕ್ಷನ್ ಹೇಗೆ? ಇಂತಹ 108 ಪ್ರಶ್ನೆಗಳಿಗೆ, ಹಾಗೆ ಸಕ್ಸಸ್ ಅಂದರೆ ಕೇವಲ ಮಾರ್ಕ್ಸಾ ಅಥವಾ ಸ್ಕಿಲ್ಸಾ? ಇಂತಹ ವಿಚಾರಗಳಿಗೆ ಉತ್ತರ ಕೊಡೋದಕ್ಕೆ ಅಂತಲೇ ಬರ್ತಾ ಇದೆ ಕ್ಯಾಂಪಸ್ ಕನೆಕ್ಟ್. ಈಗಾಗಲೇ ಒಂದಿಷ್ಟು ಎಪಿಸೋಡ್ಗಳನ್ನು ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಜೊತೆ ಇರುವಂತಹ ಗೆಸ್ಟ್ ಲಲಿತಾ ಮಲ್ಯ ಮೇಡಮ್, ಅಕಾಡೆಮಿಕ್ ಅಡ್ವೈಸರ್ ಅಷ್ಟೇ ಅಲ್ಲ, ಎಕ್ಸ್ಪರ್ಟ್ PU ಕಾಲೇಜಲ್ಲಿ ಬಯಾಲಜಿ ಡಿಪಾರ್ಟ್ಮೆಂಟ್ನ HOD, ಹಾಗೆ ಬೆಸೆಂಟ್ ಕಾಲೇಜಲ್ಲಿ ಇವರು ಕರೆಸ್ಪಾಂಡೆಂಟ್ ಆಗೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದೆಷ್ಟೋ ಜನ ವಿದ್ಯಾರ್ಥಿಗಳಿಗೆ ತಮ್ಮ ಕರಿಯರಲ್ಲಿ ಹೇಗೆ ಮುಂದೆ ಹೋಗಬೇಕು ಅಂತ ಮಾರ್ಗದರ್ಶನ ನೀಡ್ತಾ ಇರುವಂತಹ ಲಲಿತಾ ಮೇಡಮ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೂಡ. ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡೋಣ ಅಲ್ವಾ? ನಮಸ್ತೆ ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹೇಗಿದ್ದೀರಾ? ವೆರಿ ಮಚ್ ಫೈನ್. ನೀವು ಸ್ಕೂಲ್ ಮತ್ತೆ ಕಾಲೇಜಲ್ಲಿ ಇರುವಾಗ ಟಾಪರ್ ಇದರಲ್ಲಿದ್ರಾ ಅಥವಾ ಹೇಗೆ ಲಾಸ್ಟ್ ಬೆಂಚರ್ ಆಗಿದ್ರಾ? ಇಲ್ಲ, ತುಂಬ ಟಾಪರೇ ನಾವು. ಅಕಾಡೆಮಿಕಲಿ ಫ್ರಾಮ್ ದ ಬಿಗಿನಿಂಗ್ ನಾನು MSc ಥರ್ಡ್ ರ್ಯಾಂಕ್ ಹೋಲ್ಡರ್. ನಾನು ಆ್ಯಕ್ಚುಲಿ ಕೇರಳ, ಗಡಿನಾಡು ಕನ್ನಡಿಗ, ಕಾಸರಗೋಡು. ಅಲ್ಲಿಂದಲೇ ಮತ್ತೆ ಮಂಗಳೂರಿಗೆ ಮದುವೆ ಆಗಿ ಬಂದದ್ದು. ಬಟ್ ಥ್ರೂ ಔಟ್ ಮೈ ವಾಟ್ ಈಸ್ ದಟ್ ಎಜುಕೇಶನ್ ನಾನು ಎಲ್ಲಿಯೂ ಬಿಟ್ಕೊಡ್ಲಿಲ್ಲ. ಬಟ್ ಐ ಆಮ್ ಪ್ರೌಡ್ ಆಫ್ ಇಟ್. ತುಂಬ ಇಷ್ಟ ಈ ಫೀಲ್ಡ್, ಈ ಅಕಾಡೆಮಿಕ್ಸ್, ಎಜುಕೇಷನ್, ಇದೆಲ್ಲ ನಾನು ಈ ಚೂಸ್ ಮಾಡಿದ ಪ್ರೊಫೆಷನ್. ಐ ಆಮ್ ಅ ಪ್ರೊಫೆಸರ್, ಐ ಆಮ್ ಟೀಚಿಂಗ್. ಇದು ನನಗೆ ಪ್ಯಾಷನ್ ಮೋರ್ ದ್ಯಾನ್ ಅ ಪ್ರೊಫೆಷನ್. ನಾನು ಈಗಲೂ ಕೂಡ ಹಾಗೇ ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದೇನೆ. ಅದಕ್ಕೆ ಮೇನ್ ಕಾರಣ ನಯನ ಒಂದು, ಐ ಲವ್ ಮೈ ಸ್ಟೂಡೆಂಟ್ಸ್. ನನಗೆ ಮಕ್ಕಳಂದರೆ ತುಂಬಾ ಇಷ್ಟ. ಆದ ಕಾರಣ ಮಕ್ಕಳ ಮೇಲಿನ ಇಷ್ಟದಿಂದ ಏನೆಲ್ಲ ಮಾಡಬೇಕು, ಐ ಡೋಂಟ್ ಲಿಮಿಟ್ ಮೈ ಸೆಲ್ಫ್. ದಟ್ಸ್ ವಾಟ್ ಐ ಥಿಂಕ್ ಇಸ್ ಲಿಟಲ್ ಡಿಫ್ರೆಂಟ್ ಇನ್ ಮೀ ಆಸ್ ಅ ಟೀಚರ್. ಐ ಆಲ್ವೇಸ್ ಫೀಲ್ ಪ್ಯಾಷನ್ ಇಲ್ಲ ಅಂದರೆ ಯಾವ ಪ್ರೊಫೆಷನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ನಾನು ಯಾಕೆ ನೀವು ಟಾಪರಾ ಅಥವಾ ಈ ಹೇಗಿದ್ರಿ ಅಂತ ಯಾಕೆ ಕೇಳಿದ್ದು ಅಂತಂದರೆ, ಒಂದು ಮಾತಿದೆ, ಟಾಪರ್ ಆದವರು ಮಾತ್ರ ಸಕ್ಸಸ್ ಆಗ್ತಾರೆ. ಯಾರೆಲ್ಲ ಓದೋದಕ್ಕೆ ಏನು ಹುಷಾರಿಲ್ಲ ಅಥವಾ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ತೆಗಿತಾರೋ ಅವ್ರಿಗೇನು ಆಗೋದಿಲ್ಲ ಅನ್ನೋಂಥ ಒಂದು ಮಿತ್ತಿದೆ. ಅದ್ರ ಜೊತೆಗೆ ನೀವು ಬರೀ ಟಾಪರ್ ಆಗಿದ್ದಷ್ಟೇ ಅಲ್ಲ, ಅದ್ರ ಜೊತೆಗೆ ನಿಮಗೆ ಆ ಟ್ಯಾಲೆಂಟ್, ಆ ಸ್ಕಿಲ್ಸ್, ಆ ಪ್ಯಾಷನ್ ಅದಿರೋದ್ರಿಂದನೇ ಈಗ ಜೀವನದಲ್ಲೂ ಟಾಪರ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಅಥವಾ ಖಂಡಿತವಾಗಿ ಯಾಕೆ ಹೇಳಿದರೆ, ನನ್ನೊಟ್ಟಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ ಎಷ್ಟೋ ಟೀಚರ್ಸ್ ಇದ್ದಾರೆ. ನಮ್ಮ ಅದೇ ಟೈಮಲ್ಲಿ ಮಾಡಿದವರು ಯಾರು ತುಂಬ ಸಕ್ಸಸ್ ಅಂತ ಆಗಲಿಲ್ಲ. ಸಕ್ಸಸ್ ಅಂದರೆ ನಾನು ಹೇಳೋದು ರೀಚ್ ಔಟ್, ಆ ಮಕ್ಕಳಿಗೆ, ಸ್ಟೂಡೆಂಟ್ಸಿಗೆ, ಅಥವಾ ಆ್ಯಸ್ ಎ ಟೀಚಿಂಗ್ ಕಮ್ಯುನಿಟಿಗೆ ಹೆಲ್ಪ್ ಆಗೋದು, ಸ್ಟೂಡೆಂಟ್ ಕಮ್ಯುನಿಟಿಗೆ ಹೆಲ್ಪ್ ಆಗೋದು, ಆ ಥರದ್ದನ್ನು ತುಂಬ ಚೆನ್ನಾಗಿ ಮಾಡೋದು, ಮಕ್ಕಳ ಮನಸ್ಸಲ್ಲಿ ಉಳಿದುಕೊಳ್ಳೋದು, ಪೇರೆಂಟ್ಸ್ನ ಮನಸ್ಸಲ್ಲಿ ಉಳಿಸ್ಕೊಳ್ಳೋದು, ಅಥವಾ ನಮ್ಮ ಸಿಸ್ಟಮ್, ಟು ವಿಚ್ ಎವರ್ ಸಿಸ್ಟಮ್ ವಿ ಆರ್ ವರ್ಕಿಂಗ್, ಅಲ್ಲಿ ಅವರು ನಮ್ಮನ್ನು ತುಂಬ ಒಂದು ಅಸೆಟ್ ಅಂತ ಅಂದ್ಕೊಳ್ಳೋದು, ಇದು ಮಾಡಿದವರು ತುಂಬ ಕಮ್ಮಿ. ಕಾರಣ ಅವರು ಕೂಡ ನನ್ನೊಟ್ಟಿಗೆ MSc ಮಾಡಿದವರು ಅಥವಾ ನನ್ನ ಅದೇ ಟೈಮಲ್ಲಿ MSc ಮಾಡಿದವರು. ಆದರೆ ಬಿಯಾಂಡ್ ಯು ಹ್ಯಾವ್ ಟು ಗೋ ಎನ್ ಎಕ್ಸ್ಟ್ರಾ ಮೈಲ್. ಇದು ಮಾಡಲಿಲ್ಲ. ಆದ ಕಾರಣ ಅದಕ್ಕೆ ಈ ಸ್ಕಿಲ್, ನೀವು ಹೇಳಿದ ಹಾಗೆ ಪ್ಯಾಷನ್ ಒಂದು ಪಾರ್ಟ್, ಸ್ಕಿಲ್ ಒಂದು ಪಾರ್ಟ್, ಅಪ್ಡೇಟಿಂಗ್ ದ ಸ್ಕಿಲ್ ಈಸ್ ಅನದರ್ ಪಾರ್ಟ್. ನಾವೆಲ್ಲ MSc ಮಾಡಿದ್ದು ಎಷ್ಟೋ ವರ್ಷದ ಮೊದಲು, ಆದರೆ ಈಗ ಕೂಡ ಎಷ್ಟು ಚೇಂಜಸ್, ಅದೆಲ್ಲ ಚೇಂಜಸ್ ಅನ್ನು ಅಪ್ಡೇಟ್ ಮಾಡಿಕೊಂಡು ಮುಂದೆ ಬರ್ತಾ ಇದ್ದೇವೆ. ಅದರಲ್ಲಿ ಆ ಪ್ಯಾಷನ್ನಲ್ಲಿ ಒಂಚೂರು ಕಮ್ಮಿ ಆಗದೆ ಆ್ಯಕ್ಚುಲಿ ಜಾಸ್ತಿನೇ. ಈ ಏಜಲ್ಲಿ ಕೂಡ ನನಗೆ ಮಕ್ಕಳಂದರೆ ತುಂಬಾ ಇಷ್ಟ. ಹಾಗೆ ಅದರಲ್ಲಿ ಮುಂದುವರಿಸ್ಕೊಂಡು ಯಾರು ಹೋಗ್ತಾರೆ ನೋಡಿ, ಆ ಟೀಚಿಂಗ್ ಕಮ್ಯುನಿಟಿ ಇಸ್ ದ ಬೆಸ್ಟ್ ಕಮ್ಯುನಿಟಿ ವಿಚ್ ವಿ ಹ್ಯಾವ್ ಟು ಡೂ ಇಟ್. ಐ ಮೀನ್ ಫಾಲೋ. ಈಗಿನ ಸ್ಟೂಡೆಂಟ್ಸ್ಗೆ ಸ್ಕಿಲ್ಸ್ ಯಾಕೆ ಇಂಪಾರ್ಟೆಂಟ್ ಅಂತೀರಾ ಮೇಡಮ್? ಓಕೆ, ಇದು ಒಂದು ತುಂಬ ಒಳ್ಳೆಯ ಕ್ವೆಶ್ಚನ್. ನೋಡಿ, ಎಜುಕೇಷನ್ ಕೂಡ ಅಂದರೆ ಶಿಕ್ಷಣ, ನಾನು ಕನ್ನಡದಲ್ಲಿ ವರ್ಡ್ಸ್ ಯೂಸ್ ಮಾಡಬೇಕಾದ್ರೆ ಶಿಕ್ಷಣ, ಪುಸ್ತಕದಲ್ಲಿ ಕೊಟ್ಟದ್ದನ್ನು ಕಲಿಯುವುದು, ಅದು ವಿದ್ಯೆ ಅಂತ ಹೇಳ್ತೇವೆ, ಅಥವಾ ಶಿಕ್ಷಣ ಅಂತ ಹೇಳ್ತೇವೆ, ಜ್ಞಾನ ಅಂತ ಹೇಳ್ತೇವೆ, ನಾಲೆಡ್ಜ್. ಅದು ನಮಗೆ ಜ್ಞಾನ ಕೊಡ್ತದೆ. ಅದು ಒಂದು ಡೋರ್, ದಟ್ ಈಸ್ ಒನ್ ಡೋರ್. ಈ ಶಿಕ್ಷಣವನ್ನು ಹಿಡ್ಕೊಂಡು ನಿಮಗೆ ಆ ಡೋರ್ ಓಪನ್ ಆದ ಕೂಡಲೇ ನೀವು ಮುಂದೆ ಹೋಗಬೇಕು. ಆ ಮುಂದೆ ಹೋಗಬೇಕಾದ್ರೆ ನಿಮಗೆ ಬೇಕಿದ್ದದು ಕೌಶಲ್ಯ ಅಂತ ಕನ್ನಡದಲ್ಲಿ ಹೇಳ್ತೇವೆ, ವಿಚ್ ಇಸ್ ನಥಿಂಗ್ ಬಟ್ ಸ್ಕಿಲ್.
ಆಗ ಬರೇ ಜ್ಞಾನ ಇದ್ದು ಏನು ಪ್ರಯೋಜನ ಇಲ್ಲ. ಮುಂದೆ ಹೋಗಲಿಕ್ಕೆ ಕಾನ್ಫಿಡೆನ್ಸ್ ಬೇಕು, ಬೇರೆ ಬೇರೆ ರೀತಿಯ ಈ ಕೌಶಲಗಳು ಇದ್ದವರು ಈ ಜ್ಞಾನ ಅದೊಂದು ಕಾಂಪ್ಲಿಮೆಂಟ್ ಆ್ಯಂಡ್ ಸಪ್ಲಿಮೆಂಟ್ ಎರಡೂ ಆಗಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ಬರೇ ಜ್ಞಾನ ಆದರೆ ಹಾಗೆ ಹೇಳಿದರೆ ಓಕೆ, ಬರೇ ಕೌಶಲ ಇದ್ದವರು, ಸ್ಮಾರ್ಟ್ ಇದ್ದವರು ತುಂಬ ಜನ ಇದ್ದಾರೆ, ಅವರು ಸಕ್ಸಸ್ ಆಗ್ತಾರಾ ಅಂತ ಇಲ್ಲ. ಎಜುಕೇಷನ್, ಶಿಕ್ಷಣ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳಿದರೆ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಂದು ಫಾರ್ಮಲ್ ಲರ್ನಿಂಗ್ ಇದೆ, ಅದರಲ್ಲಿ ಜ್ಞಾನ ಬೆಳೆಸಿಕೊಳ್ತಾರೆ, ಡಿಸಿಪ್ಲಿನ್ ಶಿಸ್ತು ಬೆಳೀತದೆ. ಸ್ಕಿಲ್ಲಿಗೆ ಇದು ಕೂಡ ಒಂದು ಕಾಂಪ್ಲಿಮೆಂಟ್. ಆದ ಕಾರಣ ಶಿಸ್ತು ಬೆಳೀತದೆ. ಇದೆಲ್ಲ ಬರಬೇಕಾದದ್ದು ಶಿಕ್ಷಣದಿಂದ. ಇದರೊಟ್ಟಿಗೆ ನೀವು ಸ್ಕಿಲ್ಲನ್ನು ಜಾಯಿನ್ ಮಾಡಿ, ಇಟ್ಸ್ ಐಸಿಂಗ್ ಆನ್ ದ ಕೇಕ್. ಇಟ್ ಇಸ್ ಲೈಫಿಗೆ ಸಕ್ಸಸ್ಸಿಗೆ ಎರಡೂ ಬೇಕು, ಶಿಕ್ಷಣ ಅಥವಾ ಎಜುಕೇಷನ್ plus the skill. That's the most important way of being a successful person in life. ಯಾವುದೆಲ್ಲ ಸ್ಕಿಲ್ಸ್ ಬೇಕು ಸ್ಟೂಡೆಂಟ್ಸ್ಗೆ? ಓಕೆ, ಈಗ ಸ್ಟೂಡೆಂಟ್ಸಿಗೆ ಜೀವನದಲ್ಲಿ ಮುಂದುವರಿಬೇಕಾದ್ರೆ ಅಥವಾ ಅವರ ಪ್ರೊಫೆಷನ್ನಲ್ಲಿ, ಅವರ ಕೆರಿಯರಲ್ಲಿ ಸ್ಟ್ರಾಂಗ್ ಆಗಬೇಕು. ಈಗ ನಾವು ಎಲ್ಲ ಮಕ್ಕಳು ಯಾಕೆ ಕಲಿಯೋದು? ಅವರಿಗೆ ಮುಂದಕ್ಕೆ ಜೀವನದಲ್ಲಿ ಒಳ್ಳೆಯವರಾಗಬೇಕು. ಈಗ ಪೇರೆಂಟ್ ಕೂಡ ಅಥವಾ ಅವ್ರು ಯಾವುದೋ ಒಂದು ಪ್ರೊಫೆಷನನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಅವರಿಗೆ ಅದರಲ್ಲಿ ಸ್ಟ್ರಾಂಗ್ ಆಗಿ ಒಳ್ಳೆಯ ಹೆಸರು ಪಡಿಬೇಕು, ಒಳ್ಳೆಯ ಕೆಲಸ ಮಾಡಬೇಕು. ಎರಡಕ್ಕೂ ಎರಡು ನಮೂನೆಯ ಸ್ಕಿಲ್ಲನ್ನು ಫ್ರಾಮ್ ದ ಬಿಗಿನಿಂಗ್ ನಮ್ಮ ಸಿಸ್ಟಮ್ ಇನ್ಕಲ್ಕೇಟ್ ಮಾಡಬೇಕು. ಒಂದು ಸಾಫ್ಟ್ ಸ್ಕಿಲ್ಸ್. ಸಾಫ್ಟ್ ಸ್ಕಿಲ್ಸ್ ಅಂದರೆ ಕಮ್ಯುನಿಕೇಷನ್, ಮಾತಾಡ್ಲಿಕ್ಕೆ ಚೆನ್ನಾಗಿ ಗೊತ್ತಿರಬೇಕು, ಕ್ರಿಯೇಟಿವಿಟಿ ಇರಬೇಕು, ಏನು ಆಲೋಚನೆ, ನಾಟ್ ಓನ್ಲಿ ವಾಟ್ ಟು ಥಿಂಕ್ ಅಲ್ಲ, ಹೌ ಟು ಥಿಂಕ್, ಯಾವ ರೀತಿಯಲ್ಲಿ ನಾನು ನನ್ನನ್ನು ಆಲೋಚನೆ ಮಾಡಿ ಆ ವಿಚಾರದ ಬಗ್ಗೆ ಆಲೋಚನೆ ಮಾಡಿ ಪ್ರೆಸೆಂಟ್ ಮಾಡ್ಬೋದು. ಕಮ್ಯುನಿಕೇಷನ್ ಸ್ಕಿಲ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಇಮೋಷ್ನಲ್ ಇಂಟೆಲಿಜೆನ್ಸ್. ಈಗಿನ ದಿಸ್ ಟುಡೇ ನಯನ ಐ ಆಮ್ ಟೆಲ್ಲಿಂಗ್ ಫಾರ್ ದ ಸ್ಟೂಡೆಂಟ್ಸ್ ವಿಚ್ ಇಸ್ ದ ವೀಕೆಸ್ಟ್ ಈಸ್ ಇಮೋಷ್ನಲ್ ಇಂಟೆಲಿಜೆನ್ಸ್. ಏನು ಇಮೋಷ್ನಲ್ ಒಂದು ಮಾರ್ಕ್ ಕಮ್ಮಿ ಬಂದ ಕೂಡಲೇ, ಒಂದು ಫೇಲ್ ಅಂತ ಹೇಳಿದ ಕೂಡಲೇ ಏನೋ ಮಾಡ್ತಾರೆ. ಅದಲ್ಲ ಇಮೋಷ್ನಲ್ ಇಂಟೆಲಿಜೆನ್ಸ್. ಮುಂದೆ ಕೆರಿಯರಲ್ಲಿ ಕೂಡ ಏನೆಲ್ಲ ಆಗ್ಬೋದು, ಮೇಲೆ ಕೆಳಗೆ ಆಗ್ಬೋದು. ಆಗ ಇಮೋಷ್ನಲ್ ಬ್ಯಾಲೆನ್ಸ್ ಇಡುವ ಸಾಫ್ಟ್ ಸ್ಕಿಲ್ ಅವರಿಗೆ ಗೊತ್ತಿರಬೇಕು. ಅದಕ್ಕೆ ಇಮೋಷ್ನಲ್ ಇಂಟೆಲಿಜೆನ್ಸ್, ಪ್ರಾಬ್ಲಮ್, ಒಂದು ಚಾಲೆಂಜ್ ಬರುವಾಗ ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು, ಇದೆಲ್ಲ ಅವರಿಗಿರುವ ಸಾಫ್ಟ್ ಸ್ಕಿಲ್ಲನ್ನು ಕಲಿಸ್ತದೆ. ಎರಡನೇದು ಡಿಜಿಟಲ್ ಲಿಟ್ರಸಿ. ಈಗ ಏನು ಬೇಕು ಈಗಿನ ಇದಕ್ಕೆ ಏನು ಎಲ್ಲ ಕಂಪ್ಯೂಟರ್ ನಾಲೆಜ್, ಅಟ್ಲೀಸ್ಟ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್, AI ಅಂದರೆ ಏನು, ಹೇಗೆ ChatGPTಯನ್ನು ಯೂಸ್ ಮಾಡ್ಬೋದು, ಮೊಬೈಲ್ನಿಂದಾಗಿ ಏನೆಲ್ಲ ಕಲಿಬೋದು, ಡಿಜಿಟಲ್ ಲಿಟ್ರಸಿ ಅಥವಾ ಅವರವರ ದಟ್ ಈಸ್ MS, ಅದು ಯಾವುದು ಕಾಮರ್ಸ್ ಫೀಲ್ಡ್ನವರು GST ಅಥವಾ ಆ ಥರದ ಬೇಸಿಕ್ ಸ್ಕಿಲ್ಸ್ ಅವರಿಗೆ ಬೇಕಾದದ್ದು ಅದು ಕಲಿಬೇಕು. ಸೈನ್ಸ್ನವರಿಗೆ ಬೇಸಿಕ್ ಸ್ಕಿಲ್, ಎರಡು ನಮೂನೆಯ ಸ್ಕಿಲ್ಲನ್ನು ಕೂಡ ಅವರು ಕಲೀಲೇಬೇಕು. ಎಲಾಂಗ್ ವಿತ್ ದ ಸಬ್ಜೆಕ್ಟ್ಸ್ ವಾಟ್ ದೇ ಆರ್ ಲರ್ನಿಂಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ, ನಮ್ಮ ವ್ಯೂವರ್ಸಿಗೆ ಒಳ್ಳೆ ಅರ್ಥ ಆಗ್ಬೋದು. ಟ್ರಾಫಿಕ್ ಲೈಟ್ಸಿನ ಬಗ್ಗೆ, ಡ್ರೈವಿಂಗ್, ಯಾವ ರೋಡಿಂದ ಯಾವ ರೋಡಿಗೆ ಹೋಗಬೇಕು, ಹೇಗೆ ತಿರುಗಬೇಕು ಎಲ್ಲ ನನಗೆ ಗೊತ್ತಿದೆ. ಡ್ರೈವ್ ಸೇಫ್ ಆಗಿ ಮಾಡ್ಲಿಕ್ಕೆ ಗೊತ್ತಿಲ್ಲ. ವಾಟ್ ಈಸ್ ದ ಯೂಸ್? ವಾಟ್ ಈಸ್ ದ ಯೂಸ್? ಕರೆಕ್ಟ್. ಇಟ್ಸ್ ಲೈಕ್ ದಟ್. ಅಪ್ಲಿಕೇಬಲ್, ಅದು ಅಪ್ಲಿಕೇಶನ್ಸ್ ಬೇಕು. ನನಗೆ ಟ್ರಾಫಿಕ್ ಹೇಗೆ ಇದು ಟ್ರಾಫಿಕ್ ರೆಡ್ ಬರುವಾಗ ನಿಲ್ಲಿಸಬೇಕು, ಗ್ರೀನ್ ಬರುವಾಗ ಹೋಗಬೇಕು, ಈಚೆ ಟರ್ನ್ ಮಾಡಬೇಕು, ಇದೆಲ್ಲ ಗೊತ್ತಿದ್ದು ನನಗೆ ಸೇಫ್ಲಿ ಡ್ರೈವ್ ಮಾಡುವ ಸ್ಕಿಲ್ಲೇ ಇಲ್ದಿದ ಮೇಲೆ ಏನು ಪ್ರಯೋಜನ? ಸೊ nowadays in the whole system, skill becomes very important, not only knowledge. It's like applying. ನಾನು ಅದೇ ಹೇಳಿದೆ, ವಿದ್ಯೆ ನಮಗೆ ಜ್ಞಾನ ಕೊಡ್ತದಾದರೆ ಆ ಜ್ಞಾನವನ್ನು ಬಳಸೋದು ಕೌಶಲ್ಯ. ದಟ್ ಈಸ್ ಸ್ಕಿಲ್ ವಿಚ್ ಒನ್ ಹ್ಯಾಸ್ ಟು. 100%. ನೀವು ಹೇಳಿದ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಡಿಜಿಟಲ್ ಲಿಟ್ರಸಿ ಅಪ್ಲೈ ಮಾಡೋದು ಹೇಗೆ ಅಂತಂದ್ರೆ, ಇವತ್ತು ಮೊದಲೆಲ್ಲ ಮಾತಾಡೋದು ಅಂತಂದ್ರೆ ಬರೀ ಟೀಚರ್ಸು, ಭಾಷಣ ಮಾಡೋರು ಅಥವಾ ಪೊಲಿಟಿಕ್ಸಿಗೆ ಹೋಗೋರು, ಇವ್ರಿಗೆ ಬೇಕು ಅಂತಿತ್ತು. ಆದ್ರೆ ಈಗ ಆಗಲ್ಲ. ನಾವು ಯಾವುದೇ ಪ್ರೊಫೆಷನಲ್ ಇರಲಿ, ನಾವು ಡಿಜಿಟಲ್ ಅಪಿಯರೆನ್ಸ್ ಇಲ್ಲ ಅಂತಂದ್ರೆ ಸಮಾಜವೇ ನಮ್ಮನ್ನ ಮರ್ತು ಬಿಡುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ನಾನು ಬಯಾಲಜಿ ಕಲಿಸೋದು ಫಾರ್ ದ ಸ್ಟೂಡೆಂಟ್ಸ್ ಹು ಆರ್ ಆಸ್ಪೈರಿಂಗ್ ಟು ಬಿಕಮ್ ಡಾಕ್ಟರ್ಸ್. ಆಗ ಕ್ಲಾಸಲ್ಲಿ ಕ್ವಶನ್ಸ್ ಕೇಳುವಾಗ ಕೆಲವರು ತುಂಬ ಇಂಟ್ರೋವರ್ಟ್ ಇರ್ತಾರೆ, ಬಾಯೇ ಬಿಡೋದಿಲ್ಲ. ಆಗ ನಾನು ಮಕ್ಕಳಿಗೋಸ್ಕರ ತುಂಬ ಇದು ಅವರಿಗೆ ಒಂದು ಸಣ್ಣ ಟಾಪಿಕ್ ಕೊಟ್ಟು ಅದರ ಬಗ್ಗೆ ಹೇಳಿ ಅಂತೆಲ್ಲ ಹೇಳ್ತೇನೆ. ಕೆಲವರು ತುಂಬ, ಆಗ ಒಂದು ಸ್ಟೂಡೆಂಟ್ ಒನ್ ಟೈಮ್ ದ ಸ್ಟೂಡೆಂಟ್ ಸೆಡ್, ಮ್ಯಾಮ್ ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್ನು, ಸೊ ಐ ಡೋಂಟ್ ವಾಂಟ್ ಇದು ಸ್ಟೇಜಿಗೆ ಬಂದು ಹೇಳುವುದೆಲ್ಲ ಬೇಡ ಅಂತ. ನಾನು ಹೇಳಿದೆ ರಾಂಗ್.
ನೀನೊಂದು ಸಕ್ಸಸ್ಫುಲ್ ಡಾಕ್ಟರ್ ಆಗ್ತೀಯಾ ಅಂತ ಎಣಿಸುವ. ಆಗ ನಿನ್ನನ್ನು ಎಷ್ಟೋ ಜನ ಕರೀತಾರೆ, ಏನು ಒಂಥ ಇಂಟರ್ವ್ಯೂ ತಗೊಳ್ತಾರೆ ಅಥವಾ ಒಂದು ಕಡೆ ಗೆಸ್ಟ್ ಆಗಿ ಕರೀತಾರೆ. ಯು ಡೋಂಟ್ ನೋ ಟು ಓಪನ್ ಯುವರ್ ಮೌತ್. ಡೂ ಯು ಥಿಂಕ್ ಯು ವಿಲ್ ಬಿ ಅ ಸಕ್ಸಸ್ಫುಲ್ ಡಾಕ್ಟರ್? ಅಬ್ಸಲ್ಯೂಟ್ಲಿ ನಾಟ್. ಇದಕ್ಕೆ ಯಾವುದೇ ಪ್ರೊಫೆಷನ್ ಆಗಲಿ ಕಾನ್ಫಿಡೆನ್ಸ್, ಒಂದು ಕಮ್ಯುನಿಕೇಟಿವ್ ಸ್ಕಿಲ್, ಇದೆಲ್ಲ ಯಾವುದೇ ಪ್ರೊಫೆಷನ್ ಅದು, ಎನಿ ಬಡಿ ಫ್ರಮ್ ಝೀರೋ ಟು ಹೀರೋ, ಕಮ್ಯುನಿಕೇಷನ್ಗೆ ಬೇಕೇ ಬೇಕದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ನಾನು ಕಾಲೇಜಿಗೆ ಹೋದಾಗಲೆಲ್ಲ ಇದನ್ನು ಹೇಳ್ತೇನೆ, PU ಮಕ್ಕಳಿಗೆ ಎಸ್ಪೆಷಲಿ. ನಂದೊಂದು ಕನ್ಸರ್ನ್ ಇದೆ, ಈಗಿನ ಡಾಕ್ಟರ್ಸನ್ನು ನಾನು ನೋಡೋದು, ಲೈಕ್ ರೀಸೆಂಟ್ ಡಾಕ್ಟರ್ಸ್ ಮಾತು ಕಮ್ಮಿ. ಒಳ್ಳೆ ಡಾಕ್ಟರ್ಸ್ ಇರ್ತಾರೆ, ದೇ ಆರ್ ಎಕ್ಸ್ಪರ್ಟ್, ಬಟ್ ದೇ ಡೋಂಟ್ ಹ್ಯಾವ್ ಕನ್ವಿನ್ಸಿಂಗ್ ಪವರ್. ಅಂದ್ರೆ ನಮ್ಮ ಎದುರುಗಡೆ ಬರುವಂತ ಪೇಷಂಟ್ಸ್ಗೆ 70% ಕಾಯಿಲೆ ವಾಸಿ ಆಗೋದು ಮಾತಿನಿಂದ. ಅದೇ ಇಲ್ಲ ಅಂತಂದ್ರೆ ಪೇಷಂಟ್ ಇನ್ನೊಂದ್ಸಲ ಹೋಗೋದಕ್ಕೆ ಮನ್ಸೇ ಮಾಡಲ್ಲ. ಇವನಿಗೆ ಏನಿದೆ ಅಂತ ಕೇಳೋದು ಇಲ್ಲ, ಇವನ್ ಸಮಸ್ಯೆಗಳನ್ನ ಹೇಳಿ ಅಂತ ಹೇಳಿ ಕೇಳೋದು ಮತ್ತೆ ರಿಪ್ಲೈ ಮಾಡೋದು ಇಲ್ಲ ಅಂತಂದ್ಮೇಲೆ ಅವನಿಗೆ ಹೇಗೆ ತಾನೇ ಅದು ಅವ್ರ ಮೇಲೆ ಅವನು ನಂಬಬಹುದು ಅಲ್ವಾ? ಕರೆಕ್ಟ್. ಅದಕ್ಕೆ ನಾನು ಹೇಳೋದು, ಎಜುಕೇಷನ್ ಸಿಸ್ಟಮಲ್ಲಿ ಕಮ್ಯುನಿಕೇಷನ್ ಸ್ಕಿಲ್, ಕಾನ್ಫಿಡೆನ್ಸ್, ಇದನ್ನೆಲ್ಲ ಇನ್ಕಲ್ಕೇಟ್ ಮಾಡುವಂತಹ ನಮ್ಮ ಕರಿಕ್ಯುಲಮ್ ಬೆಳಿಬೇಕು. ಬರೇ ಲರ್ನಿಂಗ್, ಈಗ ಹೇಗಿದೆ ಹೇಳಿದರೆ ಎಜುಕೇಷನ್ ಸಿಸ್ಟಮ್, ಸ್ಕೋರ್, ಐ ಸ್ಟಡಿ ಟು ಸ್ಕೋರ್ ಅಷ್ಟೇ ಇದಾಗಿದೆ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಆ್ಯಸ್ ಪೇರೆಂಟ್ಸ್ ಆ್ಯಂಡ್ ದ ಸ್ಟೂಡೆಂಟ್ಸ್. ಸ್ಕೋರಿಂಗ್ ಮಾತ್ರ ಅಲ್ಲ, ನೀನು 100 ಮಾರ್ಕ್ ತಗೊಂಡು ನಿನ್ನ ಸರ್ಟಿಫಿಕೇಟ್ ಇದ್ಕೊಂಡು ನಿನಗೆ ಮುಂದೆ ಹೋಗಿ ಇಂಟರ್ವ್ಯೂ ಬೋರ್ಡಲ್ಲಿ ನಿನಗೆ ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ ಬರತ್ತಿದ್ರೆ ನಿನ್ನ 100% ನಿನ್ನ ಸರ್ಟಿಫಿಕೇಟ್ ಯಾಕೆ? ಅದಕ್ಕೆ ಸಿಸ್ಟಮ್, ದ ಹೋಲ್ ಟೀಚಿಂಗ್ ಕಮ್ಯುನಿಟಿ, ದ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಟು work on this particular part. That is why when you said skill or marks, it's a very, very relevant fact today which the parents and the students have to understand. Thank you for the lovely topic which you have chosen. Thank you, madam. Yeah. So, ಈಗ ಯಾವ್ಯಾವ ಸ್ಕಿಲ್ಸ್ ಬೇಕು ಅಂತ ಮಾತಾಡಿದ್ವಿ. ಸೊ ಈಗ ಟ್ರೆಡಿಷ್ನಲ್ ಎಜುಕೇಷನ್ ಸಿಸ್ಟಮ್ ಇದು ಹೇಗೆ ಅಂತ ಹೇಳಿದ್ರೆ 20 ವರ್ಷ ನೀನು 21 ವರ್ಷ ಕಾಲೇಜಿಗೆ ಹೋಗು, ಓದು, ಇದು ನೀನು ಮಾಡಬೇಕು, ಎಲ್ಲರೂ ಅದನ್ನೇ ಮಾಡಬೇಕು, ಬೇರೆ ದಾರಿನೇ ಇಲ್ಲ. ಆದರೆ ನಿಜವಾಗಿ ಈ ಟ್ರೆಡಿಷ್ನಲ್ ಎಜುಕೇಷನ್ ಸಿಸ್ಟಮ್ ಇನ್ನು ಮುಂದಿನ ದಿನಗಳಲ್ಲಿ ವರ್ಕ್ ಆಗುತ್ತಾ ಹೀಗೆ ಮಾಡ್ತಾ ಹೋದರೆ? ಅವ್ರು ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಮೇಡಮ್ ನಿಮ್ಗೆ? ಹೌದು, ಅದೇ NEP ಅಂತ ಮಧ್ಯದಲ್ಲಿ ಬಂತು, ನಿಮ್ಗೆ ಗೊತ್ತಿರ್ಬೋದು. ಆ NEPಯಲ್ಲಿ ದ ಫ್ರೀಡಮ್ ಫಾರ್ ಅದರ ಮೇನ್ ಹೈಲೈಟ್ ಏನಂದರೆ ಫ್ರೀಡಮ್ ಟು ಚೂಸ್ ಬೇಸ್ಡ್ ಆನ್ ಯೋರ್ ಇಂಟ್ರೆಸ್ಟ್. ಈಗ ಒಂದು ಸ್ಟೂಡೆಂಟಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ, ಅದು ತಗೊಳ್ಬೋದು. ಅದರಲ್ಲಿ ಸೈನ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯೇ ತಗೊಳ್ಬೇಕಂತಿಲ್ಲ, ಬೇರೆ ಯಾವುದ್ರಲ್ಲಿ ಒಂದು ಇಕನಾಮಿಕ್ಸ್ ಇಂಟ್ರೆಸ್ಟ್ ಇದೆ, ಓಕೆ ಟೇಕ್ ಎಕನಾಮಿಕ್ಸ್. ಆ ಥರದ ಒಂದು ಫ್ರೀಡಮ್ ಕೊಡಲಿಕ್ಕೆ ಶುರು ಮಾಡಿದ್ರು ಅವರು. ದಟ್ ಈಸ್ ಒನ್ ವೆರಿ ಗುಡ್ ಥಿಂಗ್. ಟ್ರೆಡಿಷ್ನಲ್ಲಿಂದ ಚೇಂಜ್ ಆದದ್ದು. ನಮ್ಮ ಟ್ರೆಡಿಷ್ನಲಲ್ಲಿ ಏನಂದರೆ ಅದು ಡೈರೆಕ್ಟ್ ಒಂದೇ ರೀತಿ ಮುಂದೆ ಹೋಗೋದು. ಸೈನ್ಸ್ ಅಂದರೆ ಇದೇ 3 ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸೇ ಕಲಿಬೇಕು, 4 ಸಬ್ಜೆಕ್ಟ್ ಅಂತ ಆದರೆ ಹೀಗೆ. ಆದರೆ ಇದರಲ್ಲಿ ಹಾಗಲ್ಲ. NEPಯಲ್ಲಿ ದ ಫ್ರೀಡಮ್ ವಾಸ್ ಗಿವನ್. ಮೇ ಬಿ ಐ ಫೆಲ್ಟ್ ಇಟ್ ವಾಸ್ ಗುಡ್ ಇನ್ ಅ ವೇ. ದ ಫ್ರೀಡಮ್ ವೆನ್ ಇಟ್ ಈಸ್ ಗಿವನ್, ಮತ್ತು ಅದು ಒಂದು ರೋಟ್ ಮೆಮರಿಯಲ್ಲಿ ಇಷ್ಟರಲ್ಲಿ ಮಾತ್ರ ಹೋಗಬೇಕಂತಿಲ್ಲ, ಅವರಿಗೆ ಡೈವರ್ಸಿಫಿಕೇಷನ್ ಆಗಲಿಕ್ಕೆ ಸಾಧ್ಯ ಆಯಿತು. ಆದರೆ ಐ ಡೋಂಟ್ ನೋ, ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ನಾಟ್ ಕನ್ಸಿಡರ್ಡ್ NEP ಟು ಬಿ, ಬಟ್ ಸ್ಟಿಲ್ ಐ ಫೀಲ್ ಇನ್ ದ ಎಜುಕೇಷನ್ ಸಿಸ್ಟಮಲ್ಲಿ ಒಂದು 3 ಚೇಂಜಸ್ ಕೊಡಬಹುದು ಟು ಮೇಕ್ ದ ಸಿಸ್ಟಮ್ ಮಚ್ ಬೆಟರ್. ಏನು ಬೆಟರ್? ಈಗಿರೋದು ಬೆಟರ್ ಅಲ್ಲ ಅಂತ ಹೇಳೋದಿಲ್ಲ ನಾನು, ಈಗಿರೋದು ಬೆಟರ್ ಇದೆ, ಆದರೆ ಬರೀ ಜ್ಞಾನ ಬೆಳೆಸ್ತದೆ. ಇದರಲ್ಲಿ 3 ಬೆಳೆಸ, ಒಂದು ಜ್ಞಾನ, ಎರಡನೇದು ಕೌಶಲ್ಯ, ದಟ್ ಈಸ್ ದ ಸ್ಕಿಲ್ ಹ್ಯಾಸ್ ಟು ಬಿ ಡೆವಲಪ್. ಥರ್ಡ್ ಒನ್ ಎಂಪವರ್, ಎಂಪ್ಲಾಯಬಿಲಿಟಿ. ಈಗ ಸ್ಕಿಲ್ ಡೆವಲಪ್ ಆದ ಕೂಡಲೇ ಎಂಪ್ಲಾಯಬಿಲಿಟಿ ಅಂದರೆ ಜಾಬ್ ಸಿಕ್ಕಲಿಕ್ಕೆ ಸುಲಭ ಆಗ್ತದೆ ಅಂತ ಎಲ್ಲರ ತಲೆಯಲ್ಲಿ ಇದೇ ಇರೋದೀಗ. ನನಗೊಂದು ಜಾಬ್ ಸಿಕ್ಕಬೇಕು. ಎಂಪವರ್, ನಾನು ಜೀವನದಲ್ಲಿ ಸಾರ್ಥಕವಾಗಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ, ನನ್ನ ಜಾಬ್ ಮಾತ್ರ ಅಲ್ಲ, ಎಷ್ಟು ಜನ ನಾವು ಸಮಾಜಕ್ಕೋಸ್ಕರ ಮಾಡ್ತೇವೆ ಹೇಳಿ? ನಾನು ಸ್ಟ್ರಾಂಗ್, ನನ್ನಿಂದ ಏನೋ ಮಾಡಲಿಕ್ಕೆ ಆಗ್ತದೆ ಎನ್ನುವ ಎಂಪವರ್ಮೆಂಟ್ ಪ್ರತಿಯೊಂದು ಸ್ಟೂಡೆಂಟಿಗೆ ನಮಗೆ ಕೊಡಲಿಕ್ಕೆ ಗೊತ್ತಿರಬೇಕು. ದ ಸಿಸ್ಟಮ್ ಹ್ಯಾಸ್ ಟು ಚೇಂಜ್ ಲೈಕ್ ದ್ಯಾಟ್. ಒನ್ ಈಸ್ ದ ಸೇಮ್, ವೆರಿ ಗುಡ್ ನಾಲೆಡ್ಜ್. ದ ಸೆಕೆಂಡ್ ಈಸ್ ಈ ನಾಲೆಜನ್ನು ಅಪ್ಲೈ ಮಾಡಲಿಕ್ಕಿರುವ ಸ್ಕಿಲ್ಗಳು.
ಅದಕ್ಕೆ ಅವರನ್ನು ತಯಾರು ಮಾಡಬೇಕು. ಮೂರನೇದು ನಾನು ಹೇಳಿದಾಗೆ ಎಂಪವರ್ ಮಾಡಬೇಕು ಅವರನ್ನು. ದೇ ಶುಡ್ ಫೀಲ್ ಸ್ಟ್ರಾಂಗ್ ವಿದಿನ್. ದೆನ್ ಓನ್ಲಿ, ಆ್ಯಸ್ ಐ ಸೆಡ್, ಲರ್ನರ್ಸಿಂದ ಲೀಡರ್ಸ್ ಆಗ್ತಾರೆ ಅವರು. ಈಗ ನಾವು ಕ್ರಿಯೇಟ್ ಮಾಡ್ತಾ ಇರೋದು ಈಗ ಸಿಸ್ಟಮ್ ಏನು ಗೊತ್ತಾ, ಬರೇ ಲರ್ನರ್ಸ್, ಇನ್ನೂ ಹತ್ತೇನೆ. ಸೆಕೆಂಡ್ ಸ್ಟೇಜ್ ಬಳಸ್ಕೊಳ್ಳೋದು ಅನ್ನೋ ಸ್ಕಿಲ್ ಇಲ್ಲ ಅಂತಂದ್ರೆ, ಸೆಕೆಂಡ್ ಎಂಪ್ಲಾಯಬಿಲಿಟಿ. ಎಲ್ಲಿಯೋ ಒಂದು ಜಾಬ್ ಸಿಗುತ್ತೆ, ಅದನ್ನೇ ಮಾಡ್ತೇನೆ. ಅದರಲ್ಲೊಂದು ಹೊಸತನ, ಅದರಲ್ಲೊಂದು ಜಾಸ್ತಿ, ಅದರಲ್ಲೊಂದು ಲೀಡರ್ಶಿಪ್, ಇದು ಬರಲಿಕ್ಕೆ ಸ್ವಲ್ಪ ಹಿಂದೆ ಇದೆ ನಮ್ಮ ಸಿಸ್ಟಮ್. ದ ಸಿಸ್ಟಮ್ ಹ್ಯಾಸ್ ಟು ಚೇಂಜ್ ಅಕಾರ್ಡಿಂಗ್ ಟು ಮೀ ಇನ್ ದೀಸ್ 3 ways. ದಟ್ ಈಸ್ ವಾಟ್ ಐ ಫೀಲ್. ಆ ಟ್ರೆಡಿಷ್ನಲಿಂದ ಸ್ವಲ್ಪ ಚೇಂಜ್ ಆಗಬೇಕಾದ್ರೆ, ಟು ಮೇಕ್ ಇಟ್ ಬೆಟರ್, ದೀಸ್ 3 things ಹ್ಯಾವ್ ಟು ಚೇಂಜ್. ಎಸ್, ಎಕ್ಸಾಕ್ಟ್ಲಿ ಮೇಡಮ್. ಇನ್ನು ಕೆಲವು ಪೇರೆಂಟ್ಸಿಗೆ ತುಂಬ ಕನ್ಫ್ಯೂಷನ್ಸ್ ಇರೋದು, ಆ್ಯಂಡ್ ಅವ್ರು ಅದ್ರ ಬಗ್ಗೆ ರಿಸರ್ಚ್ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ, ಯಾರೋ ಮಾಡಿದ್ರು ಅಂತ ಮಾಡ್ತಾರೆ. ಮಕ್ಕಳನ್ನ ಸ್ಕೂಲಿಗೆ ಹಾಕುವಾಗ CBSEನ, ICSEನ, ಸ್ಟೇಟಾ, ಅಯ್ಯೋ ಅದು ಹಾಕಿದ್ರೆ ಒಳ್ಳೇದಂತೆ ಮಕ್ಕಳಿಗೆ, ಇದು ಹಾಕಿದ್ರೆ ಒಳ್ಳೇದಂತೆ ಅಂತ. ನನ್ನಂತ ಪೇರೆಂಟ್ ಹೇಗೆ ಅಂತಂದ್ರೆ, ಮಕ್ಕಳು ಎಲ್ಲಿದ್ರು ಹೇಗಿದ್ರು ಕಲ್ತ್ಕೋತಾರೆ, ಆ್ಯಂಡ್ ದೇ ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್ ಅಷ್ಟೇ. ಏನು ಓದ್ತಾರೋ ಅದನ್ನ ಅಂತ. ಬಟ್ ಮೇ ಬಿ ಕೆಲವು ರೀಸನ್ಸ್ ಇರುತ್ತೆ, ಈ ಥರ CBSE ಸೆಲೆಕ್ಟ್ ಮಾಡೋದು, ICSE ಸೆಲೆಕ್ಟ್ ಮಾಡೋದು, ಸ್ಟೇಟ್ ಅಂತ. ಇದು ಏನು ಡಿಫ್ರೆನ್ಸ್ ಮೇಡಮ್ ಇದು? ಆ್ಯಕ್ಚುಲಿ ಅದು ಒಂದೊಂದು ಬೋರ್ಡ್ಸ್, ಸ್ಟೇಟ್ ಬೋರ್ಡ್, CBSE ಬೋರ್ಡ್, ಸೆಂಟ್ರಲ್ ಬೋರ್ಡ್, ICSE, ಅದರಲ್ಲಿ ಈ ಬೋರ್ಡ್ಸಲ್ಲಿ ದ ಲೆವೆಲ್ ಆಫ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಆರ್ ಡಿಫ್ರೆಂಟ್. ಆದ ಕಾರಣ ಸ್ಟೇಟ್ ಬೋರ್ಡಲ್ಲಿ ಎಲ್ಲ ಎನಿ ಸ್ಟೂಡೆಂಟ್ ಫ್ರಾಮ್ ದ ವಿಲೇಜ್, ರೂರಲ್ ಅಂತ ಹೇಳ್ತೇವೆ, ಅತೀ ಹಳ್ಳಿಯಲ್ಲಿರುವ ಮಗು ಅಥವಾ ಮೆಟ್ರೋಪಾಲಿಟನ್ ಸಿಟಿಯಲ್ಲಿರುವ ಮಗು, ಎಲ್ಲರಿಗೂ ಒಂದೇ ರೀತಿ ಆಗಬೇಕು ಅಂತ ಒಂದು ಮಾಡ್ರೇಟ್ ಸಿಲೆಬಸ್ಸನ್ನು ಇಡೋದು, ಮಾಡ್ರೇಟ್ ಎಕ್ಸಾಮಿನೇಷನ್ ಸಿಸ್ಟಮ್ ಇಡೋದು. ಆಗ ರೂರಲ್ ಮಗು ಕೂಡ ಪಾಸ್ ಆಗಬೇಕು, ಇಲ್ಲಿರುವ ಸಿಟಿ ಮಗು ಕೂಡ. ಆ ಥರದ ಮಾಡ್ರೇಟ್ ಸಿಸ್ಟಮ್. CBSE, ಐ ಹ್ಯಾವ್ ಟಾಟ್ ಇನ್ CBSE ಫಾರ್ ಲಾಂಗ್ ಮೆನಿ ಇಯರ್ಸ್. ಆದ ಕಾರಣ at a point of time I love the way CBSE functions in the teaching as well as in the examination. ಅಲ್ಲಿ ಹೇಗೆ ಹೇಳಿದರೆ, there is lot of freedom to the student in terms of expression. ಎಕ್ಸಾಂಪಲ್ ಸಿಂಪಲ್ ಆಗಿ ನೋಡ್ತಾ ಇರುವ ಪೇರೆಂಟ್ಸ್ಗಳಿಗೆ ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ ಬೋರ್ಡಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆ ಕ್ವಶನಿಗಿರುವ ಆನ್ಸರ್, ಅದೇ ವರ್ಡ್ ಬೈ ವರ್ಡ್, ಲೈನ್ ಬೈ ಲೈನ್ ಬರೀರಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ರೋಟ್ ಮೆಮರಿ, ಬೈ ಹಾರ್ಟ್ ಮಾಡೋದು ಬರೆಯೋದು ಅಂತ. CBSEಯಲ್ಲಿ ಹಾಗಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನಿನಗಿದು ಅರ್ಥ ಆಗಿದೆಯಾ, ನಿನಗೇನು ಅರ್ಥ ಆಗಿದೆ ಅದನ್ನು ಬರಿ. ಆ್ಯಸ್ ಅ ಟೀಚರ್ ಐ ಶುಡ್ ನೋ, ಈಸ್ ಇಟ್ ರೆಲವೆಂಟ್, ಮಗುವಿಗೆ ಅರ್ಥ ಆದದ್ದು, ಸ್ಟೂಡೆಂಟಿಗೆ ಅರ್ಥ ಆದದ್ದು, ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಇಲ್ವಾ, ಅದನ್ನು ಅವರದ್ದಾದ ಓನ್ ವರ್ಡ್ಸಲ್ಲಿ ಅದು ಬರೆದಿದ್ದಾರೆ, ಅದ ಕಾರಣ ಕೊಡಿ. ಓಪನ್ ಬುಕ್ ಅಸೈನ್ಮೆಂಟ್ಸ್ ಇದೆ, ಬುಕ್ ನೋಡಿ ಓದುವ ಒಂದು ಪ್ರಾಕ್ಟೀಸ್ ಬಳಸ್ಕೊಳ್ಳುವಂಥದ್ದು. ಅಪ್ಲಿಕೇಶನ್ ಕ್ವಶನ್, ಹಾಟ್ಸ್ ಎನ್ನುವ ಕ್ವಶನ್ನ ಮೊದಲ ಮೂಲ ಬಂದದ್ದೇ CBSEಯಿಂದ. ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಕೇಸ್ ಸ್ಟಡಿ, MBBSಗೆ ಹೋಗಿ ಕೇಸ್ ಸ್ಟಡಿ ಮಾಡಬೇಕಂತಿಲ್ಲ, ಒಂದು ಕೇಸ್ ಸ್ಟಡಿ. ಒಂದು ಹೋಗ್ತಾ ಇರುವಾಗ ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಬ್ಲಡ್ ಲಾಸ್ ಆಯಿತು, ಅವರನ್ನು ಹಾಸ್ಪಿಟ್ಲಿಗೆ ಹೋದ ಕೂಡಲೇ ಯಾವುದು ಸ್ಟೆಪ್ಸ್ ಬ್ಲಡ್ ಟ್ರಾನ್ಸ್ಫ್ಯೂಷನಿಗೆ, ಈ ಥರದ ಕೇಸ್ ಸ್ಟಡಿ ಕ್ವೆಶ್ಚನ್ಸ್ ಅವರು ಕೊಡ್ಲಿಕ್ಕೆ ಶುರು ಮಾಡಿದರು. ಇದರಿಂದಾಗಿ ಅಪ್ಲಿಕೇಶನ್ಸ್, ಮಗುವಿಗೆ ಆಲೋಚನೆ ಮಾಡುವ ಶಕ್ತಿ ಜಾಸ್ತಿ, ಅಪ್ಲೈ ಮಾಡುವ, ರಿಯಲ್ ಟೈಮ್ ಬೇಸಿಸಲ್ಲಿ ಏನು ಹೊರಗೆ ನಡೀತದೆ, ಅವರ ಸುತ್ತಮುತ್ತ ಏನು ನಡೀತಾ ಇದೆ, ಬರೀ ಬುಕ್ಕಿಶ್ ನಾಲೆಜ್ ಅಲ್ಲ, ಲಿಟಲ್ ಬಿಯಾಂಡ್ ದ ಬುಕ್ಸ್, ಅದು CBSEಯಲ್ಲಿ. ಆದರೆ ಆವ್ರೇಜ್, ಲಿಟಲ್ ಬಿಲೋ ಆವ್ರೇಜ್ ಮಕ್ಕಳಿಗೆ ಆ ಥರದ ಕ್ವೆಶ್ಚನ್ಗಳು, ಇಫ್ ನಾನು ಯಾವ ಸ್ಟೂಡೆಂಟನ್ನು ಆ್ಯಸ್ ಅ ಟೀಚರ್ ನಾನು ಹೇಳ್ತಾ ಇದ್ದೇನೆ, ಐ ಬಿಲೀವ್ ದಟ್ ಎವ್ರಿ ಸ್ಟೂಡೆಂಟ್ ಈಸ್ ಅ ಗುಡ್ ಸ್ಟೂಡೆಂಟ್. ಬ್ರಿಲಿಯಂಟ್. Every student is the difference is in the teacher. Whether the teacher makes the child come out with the biggest potential what the child has. ಆಗ ಸ್ಟೇಟ್ ಬೋರ್ಡಲ್ಲಿರುವ ಟೀಚರ್ಸ್ ಇನ್ನೂ ಚೆನ್ನಾಗಿ ಆಗಬೇಕು ನನ್ನ ಪ್ರಕಾರ.
ಸ್ಟೇಟ್ ಬೋರ್ಡನ್ನು ಕೂಡ ಉತ್ತಮ ಮಾಡ್ಬೋದು. ಆದರೆ CBSEಯಲ್ಲಿ ಟೀಚರ್ಸ್ಗೆ ತುಂಬ ಟ್ರೈನಿಂಗ್ ಕೊಡ್ತಾರೆ. ಹೇಗೆ ಈ ಥರದ ಸ್ಕಿಲ್ ಬೇಸ್ಡ್ ಅಪ್ಲಿಕೇಶನ್ ಲೆವೆಲ್ ಹಾಟ್ಸ್ ಕ್ವೆಶ್ಚನ್ನಲ್ಲಿ ಹೇಗೆ ಮಾಡಿ, ಈ ಥರದ ಕ್ವೆಶ್ಚನ್ಗಳನ್ನು ಹೇಗೆ ಫ್ರೇಮ್ ಮಾಡಿ, ಕ್ಲಾಸ್ ರೂಮನ್ನು ಅದಕ್ಕೆ ಯಾವ ರೀತಿ ಬೇಕಾದ ರೀತಿಯಲ್ಲಿ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿ, ಇದೆಲ್ಲ ತುಂಬ ಟ್ರೈನಿಂಗ್ ಇದೆ. ದಟ್ ಈಸ್ ವೈ at a point of time parents start thinking CBSE is good. It is making my child think much better. ಅದರ ರೋಟ್ ಮೆಮರಿ ಅಲ್ಲ, ಆರ್ಡಿನರಿ ಅಲ್ಲ, ಸ್ವಲ್ಪ ಜಾಸ್ತಿ ಎನ್ನುವುದು ದ ಸ್ಟೂಡೆಂಟ್ ಸ್ಟಾರ್ಟ್ ಥಿಂಕಿಂಗ್. ಕಮಿಂಗ್ ಟು ICSE, ಇಟ್ ಈಸ್ ಮಚ್ ಮೋರ್ ಹೈಯರ್ ಲೆವೆಲ್. ಏನು ನಮ್ಮ 8th ಮಕ್ಕಳು 10th ಮಕ್ಕಳು ಸ್ಟೇಟ್ ಬೋರ್ಡಲ್ಲಿ ಕಲಿತಾ ಇದ್ದಾರೆ, ಅದು ಅವರು 8th ಕಲಿತಾರೆ. ಆಗ ಎವ್ರಿ ಸ್ಟೂಡೆಂಟಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅದು ICSE ಮಾಡೋದು. ಈ ಲೆವೆಲ್ಗಳನ್ನು ನಾನು ಹೇಳೋದು, ಯಾವ ಸ್ಟೂಡೆಂಟಿಗೂ ಪ್ರೆಷರ್ ಮಾಡಬಾರ್ದು. ಆದರೆ ಈಚ್ ಒನ್ ಹ್ಯಾಸ್ ಅವರ ಇಂಟ್ರೆಸ್ಟ್ ಇದೆ. ಮಕ್ಕಳಿಗೆ ಅಕಾಡೆಮಿಕ್ಸಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ನಾನು ಮಾಡಬೇಕು, ಹ್ಯಾಂಡ್ಸ್ ಆನಲ್ಲಿ ಇರಬೇಕು ಎನ್ನುವ ಮಕ್ಕಳಿಗೆ ಬೇಕಾದ ಬೋರ್ಡನ್ನು ನೀವು ತಗೊಳ್ಳಿ. ಆ್ಯಂಡ್ ಸಿ ದ್ಯಾಟ್ ನೀವು ಇವತ್ತು ಇನ್ ದ ಬಿಗಿನಿಂಗ್ ನೀವು ಹೇಳಿದ್ರಿ ಯಾವ ಕಾಲೇಜ್ ತಗೊಳ್ಬೇಕು, ಯಾವ ಸ್ಕೂಲ್ ತಗೊಳ್ಬೇಕು. ಫಸ್ಟ್ ಆ್ಯಸ್ ಪೇರೆಂಟ್ಸ್ ಸುಮ್ಮನೆ ಹೆಸರು ನೋಡಿ, ಫೀಸ್ ನೋಡಿ, ಬಿಲ್ಡಿಂಗ್ ನೋಡಿ ಕ್ಲಾಸಿಗೆ ಕಾಲೇಜಿಗೆ ಹಾಕಬೇಡಿ. ಅಲ್ಲಿ ಒಳಗೆ ಹೋಗಿ ಅಲ್ಲಿ ಕಲಿತ ಮಕ್ಕಳ ಪೇರೆಂಟ್ಸ್ ಕಲಿತ ಮಕ್ಕಳೊಟ್ಟಿಗೆ ಮಾತನಾಡಿ. ಆಗ ಗೊತ್ತಾಗ್ತದೆ ಆ್ಯಕ್ಚುವಲ್ಸ್ ಏನು ಅಂತ, ಹೇಗೆ ಕಲಿಸ್ತಾರೆ. ಈಗ ಸ್ವಲ್ಪ ಕಲೀಲಿಕ್ಕೆ ಇಷ್ಟ ಇಲ್ಲದ ಮಕ್ಕಳಿರ್ತಾರೆ, ಕಲಿಯೋದಿಲ್ಲ ಅಂತ ಹೇಳೋದಲ್ಲ, ಕಲೀಲಿಕ್ಕೆ ಇಷ್ಟ ಇಲ್ಲ ಅವರಿಗೆ. ಆ ಥರದ ಮಕ್ಕಳನ್ನು ಯಾವ ರೀತಿ ಅವರು ಚೇಂಜ್ ಮಾಡ್ತಾರೆ, ಯಾವ ರೀತಿ ಅವರಿಗೆ ಇಂಟ್ರೆಸ್ಟ್ ತರಿಸ್ತಾರೆ, ಈ ಥರದ ಸಿಸ್ಟಮ್ ಎಷ್ಟೋ ಇದೆ. ಇದನ್ನು ನೋಡಿ ನೀವು ಹಾಕಿ, ಅಲ್ಲದೆ ಬಿಲ್ಡಿಂಗ್ ನೋಡಿ ಅಥವಾ ಹೆಸರುಗಳು ತುಂಬ 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 ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಾವು ಅದು ಮಾಡ್ತೇವೆ, ರ್ಯಾಂಕ್ ಬರ್ತದೆ, ಇದು ಬರ್ತದೆ, ಹಾಗೆ ನೋಡಿ ಹಾಕಬೇಡಿ ಅಂತ ಮಾತ್ರ ನನ್ನ ಒಂದು ರಿಕ್ವೆಸ್ಟ್. ಎಲ್ಲ ಪೇರೆಂಟ್ಸಿಗೆ ಆಲೋಚನೆ ಮಾಡಿ. ಯಾಕೆ ಹೇಳಿದರೆ ಮಗುವಿಗೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅವರ ಜೀವನವನ್ನು ಮಾಡಿಕೊಳ್ಳುವಂಥ ನಾಡಿದ್ದು ಆಫ್ಟರ್ ದ ಹೋಲ್ ಆಫ್ ಸಿಸ್ಟಮ್. ಇವರು ಹೇಳಿದಾಗೆ 10-20 ವರ್ಷ ಕಲ್ತ ಮೇಲೆ ಯಾಕಪ್ಪ ನಾನು ಇದೆಲ್ಲ ಕಲಿತೆ ಅಂತ ಎಣಿಸ್ಲೇಬಾರ್ದು. ಎಲ್ಲಿ ನನಗೆ ಯೂಸ್ ಆಯಿತು ಅಂತ, ಎಲ್ಲಿ ನನಗೆ ಯೂಸ್ ಆಯಿತು, ಅದು ಆ ಚೇಂಜ್ ಶುಡ್ ಬಿ ದೇರ್ ಇನ್ ದ ಸಿಸ್ಟಮ್ ಅಂತ ನಾನು ಬಯಸ್ತೇನೆ. ಕ್ರಿಯೇಟಿವಿಟಿ, ಪ್ರಯೋಗಶಾಲೆ ತುಂಬ ಚೆನ್ನಾಗಿ ಒಬ್ಬರು ಹೇಳ್ತಾರೆ, ದಟ್ ಈಸ್ ಪ್ರಯೋಗ ಮಾಡಿದವರೇ ಪ್ರಗತಿ ಮಾಡಿದರು ಅಂತ. ಅದಕ್ಕೆ ಥಾಮಸ್ ಆಲ್ವಾ ಎಡಿಸನ್ ಅವರು ರೈಟ್ ಬ್ರದರ್ಸ್ ಎಲ್ಲ ತುಂಬ ಏನೋ ಶಾಲೆಯಲ್ಲಿ ಕೊಂಡಾಪಟ್ಟಿ ಓದ, ಅವರಿಗೊಂದು ಕ್ಯೂರಿಯಾಸಿಟಿ ಇತ್ತು, ಏನೋ ಮಾಡಬೇಕೆನ್ನುವ ಧೈರ್ಯ ಇತ್ತು. ಅದರಲ್ಲಿ ಆ ಬಲ್ಬ್ ಕಂಡು ಹಿಡಿದ ಥಾಮಸ್ ಆಲ್ವಾ ಎಡಿಸನ್ ಯಾಕೆ ಫ್ಲೈ ಆಗುವುದಿಲ್ಲ, ಮನುಷ್ಯ ಯಾಕೆ ಫ್ಲೈ ಆಗುವುದಿಲ್ಲ ಎಂದು ವಿಮಾನ ಹಿಡಿದು, ಎಲ್ಲ ಬಿಡಿ ಅದು ದೂರದವರು ಅಂತ ಹೇಳ್ಬೋದು, ಯಾಕೆ ನಮ್ಮ ಗ್ರೇಟ್, ನಾನು ಅಡ್ಮೈರ್ ಮಾಡುವಂತಹ ಒಂದು ವ್ಯಕ್ತಿ ಇಂಡಿಯಾದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ. 3 ವರ್ಡ್ ಅವರು ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ಈ 3 ವರ್ಡನ್ನು ನೆನಪಿಡಬೇಕು. ಡ್ರೀಮ್ ಅಂತ ಹೇಳಿದರು, ಸ್ಕಿಲ್ ನಿಮಗೆ ಕೌಶಲ ಮಾಡುವಂತಹ ಒಂದು ಮನಸ್ಸು, ಅದು ಮಾಡುವಂತಹ ಒಂದು ಕೌಶಲ್ಯ ಅಂತ ನಾವು ಹೇಳ್ತೇವೆ, ಅದು ಬೇಕು ಹೇಳಿದರು. ಮತ್ತು 3ನೇದು ಡಿಸಿಪ್ಲಿನ್ ಆಗಿ, ಅಂದರೆ ಶಿಸ್ತಿನಲ್ಲಿ ಇದನ್ನೆಲ್ಲ ನೀವು ಮಾಡಬೇಕು, ಅದು ಸಕ್ಸಸ್ಸಿಗೆ ಒಂದು ಮಂತ್ರ ಅಂತ ಹೇಳಿದರು. ಎಷ್ಟು ಚೆನ್ನಾಗಿ ಮಿಸೈಲ್ ಮಾಡುವಂತಹ ಒಂದು ಆ ಧೈರ್ಯ ಅವರಿಗೆ ಬಂದು, ಅವರು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅವರನ್ನು ಹೇಳ್ತೇವೆ. ಎಷ್ಟು ಚಂದ. ಈ ಥರದ ವ್ಯಕ್ತಿಗಳು ಇಂಡಿಯಾದಲ್ಲಿ ಕೂಡ ಇದ್ದರು. ಏನು ಸಿಸ್ಟಮ್ ಚೇಂಜ್ ಮಾಡಿದ್ದು ನೋಡಿ. ಅದಕ್ಕೆ ನಾನು ಹೇಳೋದು ಬರೀ ಎಜುಕೇಷನ್ ಅಂತಲ್ಲ, ಅದರಲ್ಲಿ ಇದರದೆಲ್ಲ ಕಾಂಬಿನೇಷನ್ ಬರಬೇಕು, ಒಳ್ಳೆಯ ವ್ಯಕ್ತಿ ಆಗ್ತೇವೆ. ಸೊ ನಾವು ಬದುಕಿದ್ದಕ್ಕೆ ಒಂದು ಸಾರ್ಥಕ ಜೀವನವನ್ನು ಮಾಡ್ತೇವೆ ನನ್ನ ಪ್ರಕಾರ. ಖಂಡಿತ ಮ್ಯಾಮ್. ನೀವೀಗ PU ಟೀಚ್ ಮಾಡ್ತಾ ಇದ್ದೀರಾ. ನನ್ಗನ್ಸೋದು PU ಅಲ್ಲಿ ಸ್ಪೆಷಲಿ ಕಾಮರ್ಸ್ ಮತ್ತು ಸೈನ್ಸ್ ಮಕ್ಕಳು ಬರೀ ಮಾರ್ಕ್ಸ್ಗೇನೆ ತಯಾರು ಮಾಡಿ ಅದು ಫ್ಯಾಕ್ಟ್ರಿಗಳಾಗ್ತಾ ಇದ್ದಾವ ಕಾಲೇಜ್ಗಳು. ಮಕ್ಕಳು ಆಮೇಲೆ ಹೊರಗಡೆ ಬರುವಾಗ ತುಂಬ ಡಲ್ ಫೀಲಲ್ಲಿ ಇರ್ತಾರೆ ನನಗೆ ಅನ್ಸೋದು. ಬೇರೆ ಮಕ್ಕಳಿಗೆ ಕಂಪೇರ್ ಎಜುಕೇಷನ್ ವೈಸ್ ದೇ ಆರ್ ರ್ಯಾಂಕ್ ಹೋಲ್ಡರ್ಸ್ ಆಫ್ ಕೋರ್ಸ್. ಅಲ್ಲಿ ಬರೀ ಓದೋದು ಮಾತ್ರ ಹೇಳ್ಕೊಡ್ತಿದ್ದಾರಾ ಅಥವಾ ಬೇರೆ ಕ್ರಿಯೇಟಿವಿಟಿಗೂ ಅವಕಾಶ PU ಅಲ್ಲಿ ಇದೆಯಾ ರೀಸೆಂಟ್ ಇದರಲ್ಲಿ ನೋಡೋದಾದರೆ? ಖಂಡಿತವಾಗಿಯೂ ಇದೆ. ಬರೀ ಕಲಿಸೋದು ಮಾತ್ರ ಅಲ್ಲ, ಅಲ್ಲಿ ತುಂಬ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅದು ಇದು. ಆದರೆ ಇಲ್ಲಿ ಸಿಸ್ಟಮನ್ನು, ಕಾಲೇಜನ್ನು ಅಥವಾ ಸ್ಟೂಡೆಂಟ್ಸನ್ನು ಬ್ಲೇಮ್ ಮಾಡಿ ಅಥವಾ ದೂರಿ ಪ್ರಯೋಜನ ಇಲ್ಲ.
ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಬೈ ದೆಮ್. ಪಿ ಯು ಸಿ ಆದ ಕೂಡಲೇ ನೀಟ್ ಎಕ್ಸಾಮ್, ನೀಟ್ ಈಸ್ ದ ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ MBBSಗೆ ಸೇರಬೇಕಾದ್ರೆ ನೀಟ್ ಬರಿಬೇಕು, CET ಬರಿಬೇಕು, ಎಂಜಿನಿಯರಿಂಗ್ ಸಿಗಬೇಕಾದ್ರೆ, ಆಗ JEE ಬರಿಬೇಕು, JEE ಇದೆಲ್ಲ ಬರಿಬೇಕಾದ್ರೆ ಅವರಿಗೆ ತುಂಬ ಕಾಂಪಿಟಿಷನ್. ನಾನೊಂದು ಸಣ್ಣ ಎಕ್ಸಾಮ್, 26ರಿಂದ 28 ಲಕ್ಷ ಮಕ್ಕಳು ನೀಟ್ ಬರೀತಾರೆ. CET ಇರೋದು ಬರೀ 90,000ದಿಂದ 1 ಲಕ್ಷ. ಹಾಗಾದರೆ 25 ಲಕ್ಷ ಮಕ್ಕಳು ಪಾಪ ಕಲ್ತದ್ದೇ ಬಂತು, CET ಇಲ್ಲ. ಬೇರೆ ಎಲ್ಲಿಯಾದರೂ ಆ ಇಂಟೆನ್ಸ್ ಕಾಂಪಿಟಿಷನ್ನಿಂದಾಗಿ ಪಾಪ ಸ್ಟೂಡೆಂಟ್ಸ್ ಅದರಲ್ಲೇ ಆ ಓದೋದು ಜಾಸ್ತಿ ಮಾಡ್ಕೊಳ್ತಾರೆ, ಬಿಕಾಸ್ ದೇ ವಾಂಟ್ ಟು. ಆದರೆ ನಾನು ಹೇಳೋದು, ಸ್ಟೂಡೆಂಟ್ಸ್ ಅದನ್ನು ಮಾಡ್ತಾ ಇರುವಾಗ ಆ್ಯಸ್ ಅ ಟೀಚರ್, ಆ್ಯಸ್ ಅ ಪೇರೆಂಟ್, ನನ್ನ ಮಗಳು MBBS ಮಾಡ್ತಾ ಇದ್ದಾಳೆ, ಅವಳು ಕೂಡ ಇದೇ ಇದರಲ್ಲಿ ಹೋದದ್ದು. ಬಟ್ ಆ್ಯಸ್ ಅ ಪೇರೆಂಟ್ ಆ್ಯಂಡ್ ಆ್ಯಸ್ ಅ ಟೀಚರ್ ವಾಟ್ ಐ ಆಮ್ ಡೂಯಿಂಗ್ ನೌ ಈಸ್, ನಮಗೊಂದು ರೋಲ್ ಇದೆ. ಅವರಿಗೆ ಆ ಒಂದು ಗೋಲ್ ಒಂದು ನಾವು ಹೇಳಿಕೊಡ್ತೇವೆ, ಇದನ್ನು ನಿನಗೆ ನೀಟ್ ಕ್ರ್ಯಾಕ್ ಮಾಡಬೇಕು. ಅದರಲ್ಲಿ ಕೂಡ ಸ್ಕಿಲ್ ಯೂಸ್ ಇದೆ, ಸ್ಕಿಲ್ ಇದೆ. ಅದಕ್ಕೆ ಸ್ಕಿಲ್ ಎನ್ನುವ ವರ್ಡನ್ನು ನಾನು ಹೇಳ್ತೇನೆ. ಯಾಕೆ ಹೇಳಿದರೆ, ಎಲ್ಲ ಕಲಿತು ಹೋದ ಒಂದು ಸ್ಟೂಡೆಂಟ್ ನೀಟಲ್ಲಿ ಫುಲ್ ಮಾರ್ಕ್ ತೆಗೆ. ನಾನು ಯಾವಾಗಲೂ ಕ್ಲಾಸಲ್ಲಿ ಹೇಳ್ತೇನೆ, ಎಲ್ಲ ಪುಸ್ತಕದ ಒಂದೊಂದು ವರ್ಡ್ ಬೈ ವರ್ಡ್ ನೀನು ಕಲಿತು ಹೋದರೂ ಕೂಡ ನಿನಗೆ ಫುಲ್ ಮಾರ್ಕ್ ಸಿಕ್ಕೋದಿಲ್ಲ. ಯಾಕೆ ಹೇಳಿದರೆ, ನೀಟ್ ಈಸ್ ಅನ್ ಎಕ್ಸಾಮ್ ವಿಚ್ ಹ್ಯಾಸ್ 2 skills, ಅಕ್ಯುರೆಸಿ, ಟೈಮ್. ಅಂದರೆ ಸ್ಪೀಡ್, ಟೈಮ್ ಮ್ಯಾನೇಜ್ಮೆಂಟ್ ಬೇಕು. 1 ಗಂಟೆಯಲ್ಲಿ, ನಾನು ಬಯಾಲಜಿ ಕಲಿಸೋದು, 90 ಕ್ವೆಶ್ಚನ್ಸ್ ಇದೆ. 1 ಗಂಟೆಯಲ್ಲಿ ಇರುವುದೇ 60 ನಿಮಿಷ. 90 ಕ್ವೆಶ್ಚನ್ 45 ನಿಮಿಷದಲ್ಲಿ ಆ ಸ್ಟೂಡೆಂಟ್ ಮಾಡಬೇಕು. ಅಂದರೆ ಅರ್ಧ ನಿಮಿಷ ಒಂದು ಕ್ವೆಶ್ಚನಿಗೆ. ಅಲ್ಲಿ ನೀನು ಎಷ್ಟು ಕಲ್ತಿದಿ ಅನ್ನೋದಕ್ಕಿಂತ ಎಷ್ಟು ಫಾಸ್ಟ್ ಮತ್ತು ಎಷ್ಟು ಕರೆಕ್ಟ್. ಫಾಸ್ಟ್, ದ ಸ್ಪೀಡ್ ಆ್ಯಂಡ್ ದ ಅಕ್ಯುರೆಸಿ. ಫಾಸ್ಟ್ ಮಾಡುವಾಗ ತಪ್ಪು ಮಾಡ್ತಾರೆ. ಇಲ್ಲ, ನೀನು ಫಾಸ್ಟ್ ಮಾಡು, ನೀನು ಕರೆಕ್ಟ್ ಕೂಡ ಮಾಡು. ಈ ಸ್ಕಿಲ್ಲನ್ನು ನಾವು ಹೇಳಿಕೊಡಬೇಕು. ಆ್ಯಂಡ್ ಅಕಾರ್ಡಿಂಗ್ ಟು ಮೀ ಇದು ಇಟ್ ಈಸ್ ಅಲೈನಿಂಗ್. ನಾನು ಹೇಳೋದು, ಮಕ್ಕಳು ಕೆಲವೊಮ್ಮೆ ಹೇಳ್ತಾರೆ, ಅಯ್ಯೋ ಎಷ್ಟು ಕಷ್ಟ ಮ್ಯಾಮ್. ಇಲ್ಲ, ಯಾಕೆ ಈ ಸ್ಕಿಲ್ ನಿನ್ನಲ್ಲಿ ಡೆವಲಪ್ ಮಾಡಬೇಕು ಹೇಳಿದರೆ, ನೀನು ಏನು ಟೆಸ್ಟ್ ಬರೀತಾ ಇದೆಯಾ, MBBS, ಯು ವಿಲ್ ಬಿಕಮ್ ಎ ಡಾಕ್ಟರ್. ಸಡನ್ನಾಗಿ ಅಲ್ಲಿ ಒಂದಿಷ್ಟು ಏನೋ ಆಕ್ಸಿಡೆಂಟ್ ಆಯಿತು, ಬಡಬಡ ಅಂತ ತುಂಬ ಪೇಷಂಟ್ಸ್ ಬಂದರು. ಆ ಟೈಮಲ್ಲಿ ನಿನಗೆ ಈ 2 ಸ್ಕಿಲ್ ಕರೆಕ್ಟಾಗಿ ಏನು ಡಯಾಗ್ನೋಸ್ ಮಾಡಬೇಕು, ಏನು ಅಲ್ಲಿ ನೀನು ಮಾಡಬೇಕು, ಫಾಸ್ಟಾಗಿ ಮಾಡಬೇಕು. ಇದು 2 ಸ್ಕಿಲ್ ನಿನ್ನ ಪ್ರೊಫೆಷನಿಗೆ ಯೂಸ್ ಆಗ್ತದೆ. ಆದ ಕಾರಣ ಆ್ಯಸ್ ಅ ಟೀಚರ್ ಐ ನೀಡ್ ಟು ಟೆಲ್ ದ ಸ್ಟೂಡೆಂಟ್ಸ್ ಹೌ ದೀಸ್ ಸ್ಕಿಲ್ಸ್ ವಿಲ್ ಅಲೈನ್ ವಿತ್ ಯೋರ್ ಲರ್ನಿಂಗ್. ಇದು ಹೇಳಿಕೊಡುವಂತಹ ಟೀಚರ್ಸ್ ಅಥವಾ ಈ ಥರದ ಟೀಚಿಂಗ್ ಕಮ್ಯುನಿಟಿ, ಈ ಥರದ ಅಲೈನ್ಮೆಂಟ್, ಆಗ ಮಕ್ಕಳಿಗೆ ನಾನು ಮಾಡ್ತಾ ಇರೋದು ಒಳ್ಳೆಯದು, ನಾನು ಮಾಡ್ತಾ ಇರೋದು ನನ್ನನ್ನು ಇಂಪ್ರೂವ್ ಮಾಡ್ತದೆ, ನಾನು ಮಾಡ್ತಾ ಇರೋದು ನನ್ನ ಪ್ರೊಫೆಷನನ್ನು ಇಂಪ್ರೂವ್ ಮಾಡ್ತದೆ ಅಂತ ಯಾವಾಗ ಮನಸ್ಸಿಗೆ ಬರ್ತದೆ ನೋಡಿ, ದ್ಯಾಟ್ ಈಸ್ ದ ಸಕ್ಸಸ್. ಅಲ್ಲಿಗೆ ಅವರಿಗೆ ಅದು ಪ್ರೆಷರ್ ತೋರೋದಿಲ್ಲ, ಅವರಿಗೆ ಅದು ಪ್ಲೆಜರಲ್ಲಿ, ಯಾ ಇಟ್ಸ್ ಮೇಕಿಂಗ್ ಮೀ ಬೆಟರ್ ಅಂತ. ಅದಕ್ಕೆ ಕಲಿ ನಲಿ ಅನ್ನುವಂಥದ್ದು ಪದ ಇದೆ. ಖುಷಿಯಲ್ಲಿ ಕಲಿ. ನಾನು ಯಾವಾಗಲೂ ಹೇಳೋದು, ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ಕಲಿ. ಇಷ್ಟಪಟ್ಟು ಕಲಿಬೇಕು. ಅದಕ್ಕೆ ಇಷ್ಟಪಡುವ ವಿಷಯಗಳು ನೋಡಿ ನಾವು ಮರೆಯುವುದೂ ಇಲ್ಲ, ನಾವು ಎಷ್ಟು ಪುನಃ ಬೇಕಾದ್ರೆ ಮಾಡ್ತೇವೆ. ಬೆಳಿಗ್ಗೆ ನಮ್ಗೆ ಇಷ್ಟವಾದ ತಿಂಡಿ ಇದೆ ಅಂತಂದ್ರೆ ಆಟೋಮೆಟಿಕಲಿ ಬೆಳಿಗ್ಗೆ ಬೇಗ ಎಚ್ಚರ ಆಗುತ್ತೆ. ಹಿಂದಿನ ದಿನನೇ ಗೊತ್ತಿದ್ರೆ ನಾವು ಅಲರ್ಟ್ ಇದ್ಬಿಡ್ತೀವಿ. ಅಂದ್ರೆ ಇಷ್ಟ, ಓಕೆ, ನನ್ನ ದಿನ ಬೇಗ ಶುರು ಮಾಡೋದಕ್ಕೆ ಅದೊಂದು ಇನ್ಸ್ಪಿರೇಷನ್. ಕರೆಕ್ಟ್. ಆ ರೀತಿ ಒಂದು ಇಷ್ಟ ಅನ್ನುವಂಥದ್ದು ಕಲಿಕೆಯಲ್ಲೂ ಬಂದ್ರೆ ಚೆನ್ನಾಗಿರುತ್ತೆ. ಖಂಡಿತ. ಬಹುಶಃ ಇದಕ್ಕೆ ಸ್ಕೂಲ್ಸ್, ಕಾಲೇಜಸ್, ಪೇರೆಂಟ್ಸ್ ಅಂಡ್ ಸೊಸೈಟಿ all should come together and that's how we have to make this whole. ಈಗ ನೋಡಿ, ನಮ್ಮ ಪ್ರಧಾನ ಮಂತ್ರಿಯವರು ಸ್ಕಿಲ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಸ್ಕಿಲ್ ಇಂಡಿಯಾ ಯಾಕೆ ಹೇಳಿದರೆ, ಪಾಪ್ಯುಲೇಷನ್ ಜನರಿಗೆ ಎಂಪ್ಲಾಯಬಿಲಿಟಿ, ಅದು ಜನರಿಗೆ ಸ್ಕಿಲ್ಡ್ ಪೀಪಲ್ ಮಾತ್ರ ಅಲ್ಲ, ಸ್ಕಿಲ್ಡ್ ಪೀಪಲ್ ವಿಲ್ ಮೇಕ್ ಇಟ್ ಬೆಟರ್ ಅಂತ ಅವರ ಇದು. ಅದಕ್ಕೋಸ್ಕರ ಸ್ಕಿಲ್ ಇಂಡಿಯಾ ಎನ್ನುವ ಆ ಒಂದು ಪ್ರೋಗ್ರಾಮಲ್ಲಿ ತುಂಬ ಜನರಿಗೆ ವೊಕೇಶ್ನಲ್ ಟ್ರೈನಿಂಗ್ ತಗೊಳ್ಳಿ. ವೊಕೇಶ್ನಲ್ ಟ್ರೈನಿಂಗ್ ಅಂದರೆ ಏನು ಮಾಡಬೇಕು. ನಾನು ಎಕ್ಸಾಂಪಲ್ ಹೇಳ್ತೇನೆ, ನಾನು ಇಂಟರ್ವ್ಯೂ ತಗೊಳ್ತೇನೆ ಟೀಚರ್ಸ್ ಇದು. ನಾನು ಆಗ ಎನಿಸೋದು, ಒಂದು ಟೀಚರ್ ಆಗಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ಐ ಕಾಂಟ್ಯಾಕ್ಟ್ ಮಾಡುವಷ್ಟು ಧೈರ್ಯ ಇಲ್ಲ.
ಐ ಕಾಂಟ್ಯಾಕ್ಟ್ ಮಾಡುವ ಧೈರ್ಯ ಇಲ್ಲ, ಮೆಲ್ಲ ಮಾತಾಡೋದು. ಒಂದು ಕ್ಲಾಸಲ್ಲಿ ನನಗೆ ಕ್ಲಾಸ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಲುಕ್ ಎಟ್ ದ ವಾಯ್ಸ್ ವಿಚ್ ಎ ಟೀಚರ್ ಶುಡ್ ಹ್ಯಾವ್, ಅದು ಇಲ್ಲ, ಸಾಫ್ಟ್ ಹಾಗಾದರೆ ಬಿ ಎಡ್ ಮಾಡ್ತಾ ಇರುವಾಗ ಇದನ್ನೆಲ್ಲ ಟ್ರೈನಿಂಗ್ ಮೊದಲು ಕೊಡಬೇಕು. ಐ ಕಾಂಟ್ಯಾಕ್ಟಲ್ಲಿ ಹೋಗಿ ನಿಲ್ಲುವ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಒಂದು ಟೀಚರ್, ಇದು ಮಕ್ಕಳಿಗೆ ಅದರಿಂದಲೇ ಒಂದು ಇನ್ಸ್ಪಿರೇಷನ್ ಬರಬೇಕು. ಇದು ನೀವು ಹೇಳುವ ಕೌಶಲ್ಯ ಆರ್ ದ ಸ್ಕಿಲ್. ಫಾರ್ ಎವ್ರಿಥಿಂಗ್ ದೇರ್ ಶುಡ್ ಬಿ, ಅವರೇ ಸಕ್ಸಸ್ ಆಗೋದು ಲೈಫಲ್ಲಿ. ಒಂದು ಸ್ಟೂಡೆಂಟ್ ಹೇಳ್ತಾ ಇದ್ರು, ಏನಿದು ಪ್ರಾಫಿಟ್ ಲಾಸ್ ಅಂತ ಕಲಿಸ್ತಾರೆ, ಕ್ವಶನಲ್ಲಿ ಕ್ವಶನ್, 8th ಸ್ಟೂಡೆಂಟ್ ಒಂದು ನೇಬರ್. ಆಗ ನಾನು ಎಣಿಸಿದೆ, ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಿತ್ತು, ಮಾಡಿಸ್ಬೋದು ಕ್ಲಾಸಲ್ಲಿ. ಏನು, ನೀವೊಂದು ಸಣ್ಣ ಶಾಪ್ ಇಟ್ಟಿದ್ದೀರಿ, ಈ ಶಾಪಲ್ಲಿ ಇಷ್ಟು ಐಟಮ್ ಒಂದು ಸಣ್ಣ ಒಂದು ಪ್ರಾಜೆಕ್ಟ್, ಯಾವಾಗ ನಿಮಗೆ ಪ್ರಾಫಿಟ್ ಬರ್ತದೆ, ಯಾವಾಗ ಒಂದು ಲಾಸ್ ಬರ್ತದೆ, ಒಂದು ಕೇಸ್ ಸ್ಟಡಿಯ ಟೈಪಲ್ಲಿ ಕೊಡಿ. ಇನ್ಸ್ಟೆಡ್ ಆಫ್ ಗಿವಿಂಗ್ ಒಂದು ಎಸ್ಸೆ ಬರೀರಿ ಅಂತ ಕೊಡೋದಕ್ಕಿಂತ ನೀವೊಂದು ನಯನನ ಹಾಗೆ ಒಂದು ಆ್ಯಂಕರ್ ಹಾಗೆ ಒಂದು ಮಾತಾಡಿ ನೋಡುವ ಅಂತ. ಸಿ ದಟ್ ದ ಡಿಫ್ರೆನ್ಸ್, ಅಲ್ಲಿ ಅವರಲ್ಲಿ ಆ ಸ್ಕಿಲ್ಲಿನ ಬೆಳವಣಿಗೆ ಆಗ್ತದೆ. ದಿಸ್ ಹ್ಯಾಸ್ ಟು ಚೇಂಜ್. ಈ ಸಿಸ್ಟಮ್ ಓನ್ಲಿ ರೈಟಿಂಗ್, ಓನ್ಲಿ ರೋಟ್ ಮೆಮರಿ, ಇದಕ್ಕಿಂತ ಮಾಸ್ಟರಿಂಗ್, ಒಂದು ಮಾಸ್ಟರ್ ಆಗಬೇಕು. ನಾನು ಏನೇ ಮಾಡಲಿ ಅದರಲ್ಲಿ ಒಂದು ಮಾಸ್ಟರ್ ಆಗಬೇಕು. From memorization, rote memorization to mastering the ability. Each change in the education is a must, which is the need of the hour according to me. ಎಸ್, ಆ ಒಂದು ಅಭ್ಯಾಸ ಮನೆಯಿಂದಲೇ ಶುರು ಮನೆಯಿಂದಲೇ ಶುರು ಅಗೇನ್ ಎಲ್ಲರೂ ಮಾತಾಡಬೇಕು. ಮನೆಗೆ ಯಾರಾದ್ರೂ ಬಂದಾಗ ಸಹ ಅವರನ್ನ ಸೋಷಿಯಲಿ ಕನೆಕ್ಟ್ ಆಗೋದು ಕಲಿಬೇಕು. ಹೌದು, ಇದೇ ನೆಕ್ಸ್ಟ್ ಕಾರ್ಪೊರೇಟ್ ಅಲ್ಲಿ ಹೆಲ್ಪ್ ಆಗುವಂತ ಸ್ಕಿಲ್ಸ್. ಎಷ್ಟೋ ಜನರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಓದು 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 ಅಂತ ಹೇಳ್ತಾರೆ. ನಿಮ್ಮ ಹೆಚ್ಚಾಗಿ PU ಮಕ್ಕಳನ್ನ ನೋಡೋದು, ಲೈಕ್ ಐ ಆಮ್ ನಾಟ್ ಬ್ಲೇಮಿಂಗ್, ಯಾವಾಗ ನೋಡಿದ್ರೆ ಎಕ್ಸಾಮ್ ಫ್ಯಾಮಿಲಿ ಫಂಕ್ಷನ್ಗೆ ಮಕ್ಕಳಿಲ್ಲ, ಜಾತ್ರೆ ಪೂಜೆ ಏನೇ ಬಂದ್ರೂ ಮಕ್ಕಳಿಲ್ಲ. ದರ್ ಇಸ್ ನೋ ಸೋಷಿಯಲ್ ಬಾಂಡಿಂಗ್ ಎಟ್ ಆಲ್ ಫಾರ್ 3 years, SSLC, ಫಸ್ಟ್ PU and second PU. ಇನ್ ದೋಸ್ 3 years ನನ್ನ ಪ್ರಕಾರ ಎಷ್ಟೋ ಮಕ್ಕಳು ಸೋಷಿಯಲ್ ಕನೆಕ್ಷನ್ ನ ಕಳ್ಕೊಂಡ್ಬಿಡ್ತಾರೆ. ಆ 3 ವರ್ಷ ಆದ್ಮೇಲೆ ಅವ್ರು ಕಮಿಂಗ್ ಬ್ಯಾಕ್ ಟು ದ ನಾರ್ಮಲ್ ಲೈಫ್ ಸ್ಟೈಲ್ ಅದಷ್ಟು ಈಸಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಅದೇ ಅಭ್ಯಾಸ ಆಗಿರ್ತದೆ. ಅದು ನನ್ಗೆ ಯಾವಾಗ್ಲೂ ಆತಂಕ ಅಂತ ಅನ್ಸೋದು. ತುಂಬ ಅದಕ್ಕೆ ನಾನು ಹೇಳೋದು, ಅವರಿಗೆ ಆ ಟೀಚರ್ ಅಥವಾ ಪೇರೆಂಟಿನ ರೆಸ್ಪಾನ್ಸಿಬಿಲಿಟಿಯಲ್ಲಿ ತುಂಬ ಇದೆ. ಕಲಿತಾ ಇರುವಾಗ ಆ ಕಲಿಯುವ ರೀತಿಗಳನ್ನು ಚೇಂಜ್ ಮಾಡೋದು, ಇಷ್ಟಪಟ್ಟು ಅವರು ಖುಷಿಯಿಂದ ಕಲಿಯುವ ಹಾಗೆ ಮಾಡೋದು, ಇದೆಲ್ಲ ಎರಡೂ ಕಡೆ ಮಾಡಬೇಕು. ದೆನ್ ಓನ್ಲಿ ಇಟ್ ವಿಲ್ ವರ್ಕ್ ಇನ್ ಅ ಬೆಟರ್. ನೀವು ಹೇಳ್ತಿರೋದು ಎಕ್ಸಾಮ್ಸ್ ಮಾರ್ಕ್ಸು ಬೇಕು ಫಾರ್ ನಾಲೆಡ್ಜ್, ಎಟ್ ದ ಸೇಮ್ ಟೈಮ್ ಬೇಸಿಕ್ ಸ್ಕಿಲ್ಸ್ ಎಲ್ಲವನ್ನ ಕೂಡ ಕಲ್ತ್ಕೊಂಡವರು ಮಾಸ್ಟರ್ ಆಗ್ತಾರೆ. ಹೌದು, ಎಸ್. ಈಗ ನೋಡಿ, ನೀವು ಬರೀ ಟೀಚಿಂಗ್ ಅಷ್ಟೇ ಅಲ್ಲ, ಇಂಥ ವಿಷಯಗಳ ಬಗ್ಗೆ ಮಾತಾಡುವಾಗ ಹೇಗೆ ಅದನ್ನ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ತಗೊಂಡು ಹೋದ್ರಿ. ಇಟ್ಸ್ ಅ ಸ್ಕಿಲ್ಸ್ ಅಂಡ್ ನಾಲೆಡ್ಜ್. ಈ ನಾಲೆಡ್ಜ್ ಎಲ್ಲಿಂದ ಬರುತ್ತೆ ಮೇಡಮ್? ಎಕ್ಸ್ಟ್ರಾ ನಾಲೆಡ್ಜ್ ಎಕ್ಸೆಪ್ಟ್ ಬುಕ್ಸ್ ನೀವೇನ್ ಮಾಡ್ತೀರಾ? ನಾನು ತುಂಬ ಓದ್ತೇನೆ. ಐ ಆಮ್ ಎ ವೊರೇಷಿಯಸ್ ರೀಡರ್. ಈಗ ಕೂಡ ನಾನು ಸ್ಟೂಡೆಂಟ್ಸ್ ಹತ್ರ ಹೇಳೋದು, ಈಗ ಕೂಡ ನೀವು ಓದಿ ಮಲಗ್ತಾರೆ, ನಿಮಗೆ ಓದೋದು ಅತ್ಯಂತ ಅವಶ್ಯಕ. ಯಾಕೆ ಹೇಳಿದ್ರೆ ಅದು ನಿಮ್ಮ ಡ್ಯೂಟಿ. ಆದರೆ ಆ್ಯಸ್ ಎ ಟೀಚರ್ ನನಗೆ ಏನಾದರೂ ಓದೋದಿದ್ದರೆ ನಿದ್ದೆ ಬರೋದಿಲ್ಲ, ಆ ಥರದ್ದಾಗ್ಬಿಟ್ಟಿದೆ. ಆ್ಯಂಡ್ ಇನ್ ದ ಮಾರ್ನಿಂಗ್ ದ ಫಸ್ಟ್ ಥಿಂಗ್ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ತುಂಬ ನ್ಯೂಸ್ ಮತ್ತು ಇದೇ ಟಾಪಿಕ್ ಅದೇ ಟೈಮ್. ನಾನೊಂದು ಎಜುಕೇಷನ್ ಅಕಾಡೆಮಿಕ್ ಅಡ್ವೈಸರ್ ನಾನು. ಆದರೆ ಎವ್ರಿ ಟಾಪಿಕ್ ಸ್ಟಾರ್ಟಿಂಗ್ ಫ್ರಮ್ ದ ಮೂವೀಸ್ ಟು ದ ವಾರ್ ಟು ದ ಪೊಲಿಟಿಕ್ಸ್ ಟು ಎವ್ರಿಥಿಂಗ್ ಐ ರೀಡ್, ಐ ಡಿಸ್ಕಸ್ ವಿತ್ ದ ಪೀಪಲ್. ಮತ್ತು ಐ ಟೇಕ್ ಆಸ್ ಐ ಸೆಡ್ ಅನ್ ಎಕ್ಸ್ಟ್ರಾ ಮೈಲ್ ಟು ರೀಚ್ ಟು ದ ಪೀಪಲ್. ನಾನು ತುಂಬ ಜನರನ್ನು ಮೀಟ್ ಮಾಡ್ತೇನೆ. ಹಾಗೆ ಅಂದರೆ ಯಾರು ದೊಡ್ಡ ಹಾಗಲ್ಲ, ಟು ದ ಲೋವೆಸ್ಟ್ ಲೆವೆಲ್. ಮನೆಗೆ ಬರುವ ಕೆಲಸದವರಾಗಲಿ, ಮನೆಯ ಮುಂದೆ ನಡೆದುಕೊಂಡು ಹೋಗುವ ಯಾರಾದರೂ ಈ ಕೂಲಿ ಕೆಲಸ ಮಾಡುವವರು ಆದರೂ ಕೂಡ ಯಾರಾದರೂ ಮಾತಿಗೆ ಸಿಕ್ಕಿದರೆ ಅವರ ಬಗ್ಗೆ ನಾನು ಅರಿತೇನೆ. ಏನಾದರೂ ನನ್ನಿಂದ ಸಹಾಯ ಮಾಡಲಿಕ್ಕೆ ಆಗ್ತದಾದರೆ ನಾನು ಖಂಡಿತವಾಗಿ ಮಾಡ್ತೇನೆ. ಈ ಥರದ್ದು ನನ್ನ ಪ್ರಕಾರ ನನ್ನನ್ನು ಬೆಳೆಸಿದ್ದು, ದಟ್ ಈಸ್ ಹೌ ಐ got an experience of life is more for me than what I have learnt through my education. ಎಜುಕೇಷನ್ಗಿಂತ ಅದಕ್ಕೆ ಹೇಳಿದ್ದು ಸ್ಕಿಲ್, ಕೌಶಲಗಳು ಬೆಳಿಬೇಕಾದ್ರೆ ನಾವು ಇದನ್ನೆಲ್ಲ, ಈ ಕಮ್ಯುನಿಕೇಷನ್ ಸ್ಕಿಲ್, ಕ್ರಿಯೇಟಿವಿಟಿ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಇದರಲ್ಲೆಲ್ಲ ಮುಂದೆ ಹೋಗ್ತಾ ಇರುವ ಹಾಗೆ
ಜೀವನವೇ ನಮಗೆ ಎಷ್ಟೋ ಕಲಿಸ್ತದೆ. ಕರೆಕ್ಟ್. ಕಲಿಕೆ ನಿರಂತರ, ನಿರಂತರ ಹುಟ್ಟಿನಿಂದ ಮನುಷ್ಯ ಇರುವ ತನಕ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಎಷ್ಟು ವಿಷಯದ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ನೀವು ಹೇಳಿದಾಗೆ ಒಬ್ಬ ರೇಷಿಯಸ್ ರೀಡರ್ ಆಗಿ ಯಾವಾಗಲೂ ರಿಸರ್ಚ್ ಮನಸ್ಥಿತಿ ಇರುವಂತಹ, ಪ್ರತಿ ವ್ಯಕ್ತಿಯಲ್ಲೂ ಒಂದೊಂದು ಕಥೆಯನ್ನು ಕೇಳುವಂತಹ ಒಂದು ಗುಣ ಇದ್ದರೆ ನಾವು ಒಂದಿಷ್ಟು ವಿಷಯವನ್ನು ಸಂಪಾದನೆ ಮಾಡಿ ಇನ್ನೊಂದಿಷ್ಟು ಜನರಿಗೆ ಅದನ್ನು ಹಂಚುವಂಥ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ನಿಜವಾಗ್ಲೂ ನಿಮ್ಮ ಸ್ಟೂಡೆಂಟ್ಸ್ ಆರ್ ಲಕ್ಕಿ ಟು ಹ್ಯಾವ್ ಯು ಮ್ಯಾಮ್. ಯಾಕಂದರೆ ಬರೀ ಪುಸ್ತಕದಲ್ಲಿರುವಂಥ ಬದನೆಕಾಯಿಯನ್ನು ಕಲಿಯುವಂಥ ಕಾಲ ಹೋಯಿತು. ನೀವು ಪುಸ್ತಕಗಳನ್ನು ಓದಿ ನೀವು ಈ ರೀತಿ ಮಾಡ್ಬೋದು, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಒಂದು ಟಾಪಿಕ್ ಬಗ್ಗೆ ಮಾತಾಡಿ ಅಂತ ಹೇಳುವಂಥ ಒಬ್ಬ ಒಳ್ಳೆ ಟೀಚರಿಂದ ಮಾತ್ರ ಒಬ್ಬ ಒಳ್ಳೆ ಸ್ಟೂಡೆಂಟನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಅಂತ ನಾನು ನಂಬ್ತೀನಿ. ಆ್ಯಂಡ್ ಯು ಆರ್ ದೇರ್ ಆಲ್ರೆಡಿ. ಆ್ಯಂಡ್ ನಮ್ಮ ಕ್ಯಾಂಪಸ್ ಕನೆಕ್ಟ್ ಕಾರ್ಯಕ್ರಮಕ್ಕೆ ಬಂದರೆ ನಿಮ್ಮ ಸಮಯವನ್ನು ಕೊಟ್ಟರೆ ನಮ್ಮ ಜೊತೆ ಇಷ್ಟೊಂದು ಮಾತಾಡಿದ್ದಕ್ಕಾಗಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.